ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ತೋಟದ ಮಧ್ಯೆ ನಿಂತಿದ್ದೇನೆ. ಈ ತೋಟದ ಬಗ್ಗೆ ಮಾತಾಡ್ತೇವೋ ಅಥವಾ ಈ ತೋಟ ಮಾಡಿದವ್ರ ಬಗ್ಗೆ ಮಾತಾಡ್ತಾರೋ ಅನ್ನೋದು ನಿಮ್ಮ ಕುತೂಹಲ ಇರಬಹುದು. ನಾನು ಇಲ್ಲಿ ನನ್ನ ಗೆಳೆಯರಾದಂತಹ ತೇಜ್ಪಾಲ್ ಅವರು ಇಡೀದಾಗಿ ತನ್ನ ಜೀವನವನ್ನ ಕೃಷಿಯಲ್ಲಿ ಕಳೆದಿದ್ದಾರೆ. ಇವತ್ತಿನ ಬದುಕು ಬದಲಾಗ್ತಾ ಇದೆ. ಕರೋನಾ ಬಂದಾಗ ಎಲ್ಲರೂ ಬ್ಯಾಕ್ ಟು ದ ಪೆವಿಲಿಯನ್ ಅಂತ ಗ್ರಾಮಗಳಿಗೆ ಹೊರಟರು. ನಾವು ಅಂದುಕೊಂಡೆವು ಗಾಂಧಿಯ ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆ ಮತ್ತೆ ಈ ದೇಶದಲ್ಲಿ ನೆಲೆಗೊಳ್ಳುತ್ತದೆ ಅಂತ. ಯಾವಾಗ ಕರೋನಾ ಕಡಿಮೆ ಆಯಿತು ಮತ್ತೆ ವಾಪಸ್ ಸಿಟಿಗೆ ಬಂದ್ರು. ಈಗ ಮಧ್ಯಪ್ರಾಚ್ಯದ ಯುದ್ಧ ನಡೀತಾ ಇದೆ. ಈಗ ಇಂಧನ ಕೊರತೆ ಆಗಿದೆ. ಈಗೆಲ್ಲರೂ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಇದರ ಅರ್ಥ ಏನು ಅಂತಂದ್ರೆ ಮತ್ತೆ ನಾವು ಬದುಕಿನ ಮೂಲ ನೆಲೆಗೆ, ಧಾತುಗೆ, ಮೂಲ ಪರಿಕಲ್ಪನೆಗೆ ಎಲ್ಲೋ ಒಂದು ಕಡೆ ನೈಸರ್ಗಿಕವಾಗಿ ನಿಸರ್ಗವೇ ಬೇರೆ ಬೇರೆ ರೀತಿಯ ಆಘಾತಗಳು, ಬೇರೆ ಬೇರೆ ಪ್ರಕ್ರಿಯೆಗಳು, ಬೇರೆ ಬೇರೆ ಸವಾಲುಗಳ ಮೂಲಕ ನಮ್ಮನ್ನು ವಾಪಸ್ ಕಳಿಸ್ತಾ ಇದೆ ಅಂತ ಅಂದ್ಕೊಳ್ತೇನೆ. ಹಾಗಾಗಿ ಕೃಷಿಗೆ ಮತ್ತೆ ಮನುಷ್ಯ ಮುಖ ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನು ಬೆಂಗಳೂರಿನಲ್ಲಿ ಬದುಕ್ತಾ ಇರುವಂಥ ನನ್ನಂಥವನಿಗೆ, ಈಗ ಉದಾಹರಣೆಗೆ ನನ್ನನ್ನೇ ನೀವು ಉದಾಹರಣೆ ತೆಗೆದುಕೊಂಡ್ರೆ, ನಾನು ನಾಗರಬಾವಿಯಲ್ಲಿ ಒಂದು ಕಡೆ ನನ್ನ ಮನೆ ಇದೆ. ನನ್ನ ಟೆರೇಸಲ್ಲೇ ನಾನಿವತ್ತು ದೇವ್ರ ಪೂಜೆಗೆ ಬೇಕಾದಷ್ಟು ಸಮೃದ್ಧವಾದ ಹೂವು, ನನಗೆ ಬೇಕಾದ ತರಕಾರಿ, ಹೂವು ಅಥವಾ ಸೊಪ್ಪುಗಳು, ಅಥವಾ ನಮ್ಮ ಊರಿನಲ್ಲಿ ಬೆಳೆಯುವ ಈ ಊರಿನ ಬೆಂಡೆಯನ್ನು ನೀವು ಸೀಸನ್ಡ್ ತಿಂತೀರಿ. ಈಗ ಹೊನ್ನಾವರ ಅಥವಾ ಕರಾವಳಿ ಭಾಗಕ್ಕೆ ಹೋದರೆ ಒಂದು ಜನವರಿ, ಫೆಬ್ರವರಿ, ಮಾರ್ಚು ಈ ಥರ. ಆದರೆ ನಾನು 365 ದಿನ ಬೆಳಿತೇನೆ. ಈ ಥರ ಸಣ್ಣ ಸಣ್ಣದ ರೀತಿಯಲ್ಲಿ ನಾನಿವತ್ತು ಎಲ್ಲ ಉದ್ದೇಶಕ್ಕಾಗಿ ಇಲ್ಲಿ ಬಂದಿದ್ದೇನೆ. ಈ ಮೆಕ್ಕೆತಿಟ್ಟು ಅನ್ನುವಂಥ ಊರಿನಲ್ಲಿ ನಿಂತಿದ್ದೇನೆ. ದೋನಹಳ್ಳಿ ಇಡೀದಾದಂಥ ಸಕಲೇಶ್ಪುರದ ಒಂದು ನೈಸರ್ಗಿಕವಾದಂಥ ಅದ್ಭುತ ಚೆಲುವಿನ ಒಂದು ಬೋಗುಣಿ ಇದು. ಇವರು ಇಲ್ಲೇ ಒಂದು ಅವರದ್ದು ಹೋಮ್ ಸ್ಟೇ ಕೂಡ ಮಾಡಿದ್ದಾರೆ. ನಮ್ಮ ಬೆನ್ನ ಹಿಂದೆ ಅದು ಕಾಣಿಸ್ತಾ ಇದೆ. ಅದರ ಬಗ್ಗೆ ಒಂದು ಚುಟುಕಾಗಿ ಹೇಳ್ತೇವೆ ನಾವು. ನಾನಿಲ್ಲಿ ಬಂದ ಉದ್ದೇಶ ಏನು ಅಂತಂದರೆ, ತೇಜ್ಪಾಲ್ ಅವರು ತನ್ನ ಸಾಮಾನ್ಯ ಒಂದು ಶತಮಾನದಷ್ಟು, ಈಗ ಅವ್ರಿಗೆ 70 ಚಿಲ್ಲರೆ ಬದುಕು ವಯಸ್ಸು, ನೋಡಿದ್ರೆ ಹಾಗೆ ಅನಿಸೋದಿಲ್ಲ, ಒಂದು 50-60 ಆ ನೆಲೆಯಲ್ಲಿದ್ದಾರೆ. ಈಗಲೂ ಇಡೀ ಗುಡ್ಡ ಬೆಟ್ಟ ತಿರುಗಾಡ್ತಾರೆ. ಅವರು ಟ್ರ್ಯಾಕ್ಟ್ರಲ್ಲಿ ಓಡಾಡ್ತಾರೆ ಅಥವಾ ಅವ್ರ ಜೀಪಲ್ಲಿ ಓಡಾಡ್ತಾರೆ, ಬರಿಗಾಲಲ್ಲಿ ಓಡಾಡ್ತಾರೆ. ಅವರ ಇಡೀ ಸಮೃದ್ಧವಾದ ತೋಟವನ್ನು ನೋಡಿದರೆ ಅದ್ಭುತ. ನಾನು ಯಾಕಿಷ್ಟು ಸುದೀರ್ಘವಾಗಿ ಮಾತಾಡ್ತಾ ಇದ್ದೇನೆ ಅಂತಂದರೆ, ನಾವು ಬದುಕಲ್ಲಿ ನಮ್ಮ ಉದ್ಯೋಗ ಮಾಡಿಕೊಂಡು ನಮ್ಮ ಮನೆಗೆ ಬೇಕಾದ ತರಕಾರಿ, ನಮ್ಮದೇ ಆದಂಥ ಒಂದು ಸಣ್ಣ ಕೃಷಿ, ಅಪ್ಪಂದೋ ಅಮ್ಮಂದೋ ಜಾಗ ಅಥವಾ ನಾವೇ ಒಂದು ಸಣ್ಣ ಜಾಗ ತೆಗೆದುಕೊಂಡು ನಮ್ಮದೇ ಆದಂಥ ಒಂದು ಸುಖಕರವಾದ ಬದುಕನ್ನು ಯಾಕೆ ಕಟ್ಟಬಾರ್ದು? ಅದಕ್ಕೆ ಮಾರ್ಗದರ್ಶನ ರೂಪದಲ್ಲಿ ತೇಜ್ಪಾಲ್ ಅವರ ಶ್ರಮ, ಬದುಕು ಮತ್ತು ಅವರಿಲ್ಲಿ ತೋಟ ಕಟ್ಟಿದ್ದು, ಮನೆ ಕಟ್ಟಿದ್ದು, ಹೋಮ್ ಸ್ಟೇ ಮಾಡಿದ್ದು, ಮುಖ್ಯವಾಗಿ ಅವರು ತರಕಾರಿ ಬೆಳೀತಾರೆ. ಆ ತರಕಾರಿಯನ್ನು ನಾವು ಹೇಗೆ ಬೆಳ್ಕೋಬೋದು, ಇವೆಲ್ಲವನ್ನ ಒಂದು ಹೊಸ ರೀತಿಯ ಸಂದರ್ಶನ, ಇದು ಹೊಸ ರೀತಿಯ ವಿಡಿಯೋ. ನೀವು ಆಯ್ಕೆ ಮಾಡ್ತೀರಿ, ಇಷ್ಟಪಡ್ತೀರಿ, ನೋಡ್ತೀರಿ, ಶೇರ್ ಮಾಡ್ತೀರಿ, ಬೇರೆಯವರೊಟ್ಟಿಗೆ ಹಂಚ್ಕೊಳ್ತೀರಿ ಅಂತ ವಿಶ್ವಾಸದಲ್ಲಿ ಈ ಒಂದು ರೀತಿಯ ಇದು ತೋಟದ ಟೂರು. ನಮ್ಮಲ್ಲಿ ವಿಡಿಯೋದಲ್ಲಿ ಈಗೆಲ್ಲ ಹೋಮ್ ಟೂರ್ ಭಾಳ ಫೇಮಸ್ ಆಗ್ಬಿಟ್ಟಿದೆ. ನಾವೀಗ ತೋಟದ ಟೂರ್ ಒಂದು ಮಾಡಿಬಿಡೋಣ. ಯಾಕಂದರೆ ಕೃಷಿ ಮತ್ತು ಪರಿಸರ, ಬದುಕು ಇದು ಮನುಷ್ಯನ ಅವಿನಾಭಾವ ಸಂಬಂಧ. ನೀವು ಎಲ್ಲಿಗೆ ಹೋಗಿ ಊಟ ಮಾಡಲೇಬೇಕು, ಎಲ್ಲಿಗೆ ಹೋಗಿ ತರಕಾರಿ ತಿನ್ನಲೇಬೇಕು, ಎಲ್ಲಿಗೆ ಹೋಗಿ ನೀವು ಇದೇ ಭೂಮಿಯಿಂದ ಬಂದದ್ದೇ ತಿನ್ನಬೇಕು. ಹಾಗಾಗಿ ನಾವು ಬೆಳ್ಕೊಂಡು ಬದುಕಬಹುದಾದಂಥ ಒಂದು ಸಣ್ಣ ಪರಿಚಯವನ್ನು, ಸಂದರ್ಶನವನ್ನು, ಅವ್ರ ಮೂಲಕ ಮಾರ್ಗದರ್ಶನವನ್ನು ನಿಮಗೆ ಕೊಡಬಹುದು ಅಂತೇಳಿ ಇಲ್ಲಿ ಬಂದಿದ್ದೇನೆ. ತೇಜ್ಪಾಲ್ ಅವರೇ ನಮಸ್ತೆ. ನಮಸ್ಕಾರ ಗಣಪತಿ ಸರ್, ಹೇಗಿದ್ದೀರಿ? ತುಂಬ ಚೆನ್ನಾಗಿದ್ದೀನಿ. ಈಗ ನಿಮ್ಗೆ ವಯಸ್ಸು ಎಷ್ಟು? ನನಗೆ 70 ವರ್ಷ ರನ್ನಿಂಗ್. ಈಗ 56ನೇ ಇಸ್ವಿ, 70 ವರ್ಷ ರನ್ನಿಂಗ್. 70 ವರ್ಷ. ನೀವು ಕೃಷಿಗೆ ಬಂದು ಎಷ್ಟು ವರ್ಷ ಆಯ್ತು? ಕೃಷಿಗೆ ಬಂದು ನಾನು 1974ರಿಂದ ಇಲ್ಲಿವರೆಗೂ ಕೃಷಿಯಲ್ಲೇ ಇದ್ದೀನಿ ನಾನು. ಇಲ್ಲಿ ಏನೇನೆಲ್ಲ ಬೆಳೀತಾ ಇದ್ದೀರಿ ಸರ್? ಇಲ್ಲಿ ತುಂಬಾ ಬೆಳಿತಿದೀವಿ. ಈಗ ನಂದು ತರಕಾರಿ ಬಗ್ಗೆ ಮಾತಾಡ್ತೀನಿ, ತೋಟದ ಬಗ್ಗೆ ಮಾತಾಡ್ತೀನಿ. ಅದಲ್ಲ, ನನಗೆ ಖುಷಿಯಾಗಿದ್ದ ವಿಚಾರ ಅಂದರೆ, ನಂದು ಹೋಮ್ ಸ್ಟೇ ಚಿಕ್ಕದಾಗಿ ಮಾಡಿ ಹೊರಗಡೆ ಬೆಂಗಳೂರು ಕಡೆಯವರೆಲ್ಲ ಬಂದವರು ಏನಂತಾರೆ, ಕಾಫಿ ಎಸ್ಟೇಟ್ ಅಂದರೆ ಕಾರ್ಗಳು ನೋಡ್ತಾರೆ, ಅದ್ದೂರಿಯಾಗಿದ್ದಾರೆ ಅಂತ ತಿಳ್ಕೊಳ್ತಾರೆ. ದೇವರಾಣೆಗಳು ಯಾರು ಕಾಫಿ ತೋಟದಲ್ಲಿ ಅದ್ದೂರಿಯಾಗಿಲ್ಲ, ಇದ್ದಾರೆ. ತುಂಬ ದೊಡ್ಡವರು ಅದ್ದೂರಿಯಾಗಿಲ್ಲ, ಚಿಕ್ಕವರು ಅದ್ದೂರಿಯಾಗಿಲ್ಲ. ಅವ್ರದ್ದು ಕಷ್ಟ ತಾಪತ್ರಗಳು ನೋಡಿದರೆ ಇವತ್ತಿನ ಗೌರ್ಮೆಂಟು ಅದನ್ನು ಸುಧಾರಿಸೋಕ್ಕೆ ಆಗೋದಿಲ್ಲ. ಕಾಟಿ ಪ್ರಾಬ್ಲಮ್ಮು, ಆನೆಗಳ ಪ್ರಾಬ್ಲಮ್ಮು, ತೋಟದ ಲೇಬರ್ ಪ್ರಾಬ್ಲಮ್ಮು, ಇದನ್ನೆಲ್ಲ ಅವಲಂಬಿಸ್ಕೊಂಡು ಮಾಡೋಕ್ಕಾಗದಲ್ಲಿ ಜಮೀನ ಕೇಳಿದಷ್ಟಕ್ಕೆ ಕೊಟ್ಟು ತುಂಬ ಜನಗಳು ಟೌನ್ ಪಟ್ಟಣ ಸೇರಿದರು. ಕೆಲವು ಜನಗಳು ತುಂಬ ಬಡತನದಲ್ಲಿರೋರು, ರೈತರ ಇದರಲ್ಲಿ ಹೋರಾಟ ಮಾಡೋಕ್ಕಾಗದಲೇ ಜೀವ ಕಳ್ಕೊಂಡಿದ್ದಾರೆ. ಆದರೆ 50 ವರ್ಷ ಸುದೀರ ಕಾಲದಲ್ಲಿ ನನ್ನ ಜೀವನ ಹೇಳಬೇಕು ಅಂದರೆ, ನಾನು ಯಾರಿಗೂ ಈ ಥರ
ಎಕ್ಸ್ಪ್ಲೈನ್ ಮಾಡಿ ತೋಟದ್ದು ವಿಡಿಯೋ ಮಾಡೋದಕ್ಕೆಲ್ಲ ಬಿಟ್ಟಿಲ್ಲ. ಬರ್ತಾರೆ, ನನ್ನ ತೋಟ ಗದ್ದೆ ತರಕಾರಿ ನೋಡ್ತಾರೆ, ಹೋಗ್ತಾರೆ. ನೀವು ನನಗೆ 45 ವರ್ಷದ ಹಿಂದೆ ಇಲ್ಲಿ ಆನ್ಬಳ ಸಕಲೇಪುರ ತಾಲೂಕಲ್ಲಿ ಒಂದು ಸ್ಕೂಲಲ್ಲಿ ನೀವು ಮಾಸ್ಟರ್ ಆದಾಗ ನಾನು ನಿಮ್ಮನಿಗೆ ಬಾಳೆ ಒಂದು ರಂಭಾಪುರಿ ಬಿಟ್ಟಿದ್ದು ವಸೂಲಿ ಕಾರ್ಯಕ್ರಮ ಮಾಡ್ತೀನಿ, ದೇವ್ರ ಕೆಲಸ ಅಂತ. ಆವಾಗ ನಿಮ್ಮದು ಪರಿಚಯ ಇತ್ತು, ನೀವು ನೆನಪಿದಾರೆಲ್ಲೋ ಗೊತ್ತಿಲ್ಲ, ನಾನು ನಿಮ್ಮನ್ನು ನೋಡಿದ್ದು ನೆನಪಿದೆ. ಹಾಗಾಗಿ ನಾವು ಮೊನ್ನೆ ಕಾಶ್ಮೀರ ಟೂರ್ ಆದಾಗ ಪರಿಚಯ ಆದಾಗ ನಾನು ನಿಮ್ಮನ್ನ ಗುರ್ತಿಡ್ದೆ. ನಮ್ಮನೆಯವರು ಕುಂಬರಡಿಯಿಂದ ಕಾಶ್ಮೀರದವರೆಗೆ ಎಲ್ಲೋ ನನಗೆ ಸಿಕ್ಕಿ 40 ವರ್ಷ ಆದ್ಮೇಲೆ ಹಳೆಯ ಸ್ನೇಹಿತ ಆಗಿ ಸಿಕ್ಕಿದೆಯಲ್ಲಪ್ಪ ಅಂತ ಭಾಳ ಖುಷಿಯಾಗಿ ಆ ಪ್ರೀತಿ ವಿಶ್ವಾಸಾಗಿ ಅಂದರೆ ನಾನು ಹೋಗಿ ಬನ್ನಿ ಅಂತ ಮಾತಾಡಲಿಲ್ಲ. ಏನಪ್ಪ ಗಣೇಶ್ ಸರ್ ಚೆನ್ನಾಗಿದೆಯಾ ನೀನು, ಹೋಗು ಬಂತಲೇ ಪ್ರೀತಿಯಿಂದ ಮಾತಾಡ್ತೀರಿ. ನಾನು ಮಾತಾಡಿದೆ, ಬನ್ನಿ ನಮ್ಮನೆಗೆ ಒಂದ್ಸರಿ ಅಂತ ಕರೆದೆ. ಇವತ್ತು ಏನು ಎಕ್ಸ್ಪ್ಲೈನ್ ನೀವು ಕೇಳ್ತಾ ಇದ್ದೀರಾ, ಇದು ಯಾರೂ ಪ್ರಿಪೇರ್ ಆಗಿಲ್ಲ, ನೀವು ಮಾಡಬೇಕು ಅಂತ ಬಂದವರಲ್ಲ. ನಮ್ಮ ಮನೆಗೆ ಅತಿಥಿಯಾಗಿ ಒಂದು ಹೋಮ್ ಸ್ಟೇ ಏನು ಹೇಳ್ತಾ ಎಲ್ಲ ತುಂಬ ಒಂದು 100-200 ಹೋಮ್ ಸ್ಟೇ ಸಕಲೇಪುರ ತಾಲೂಕಲ್ಲಾಗಿದ್ದಾವೆ. ಹೋಮ್ ಸ್ಟೇ ಬಗ್ಗೆ ಒಂದೇ ನಿಮಿಷ ಹೇಳ್ತೀನಿ. ಹೋಮ್ ಸ್ಟೇ ಏನಕ್ಕೆ ಮಾಡಿದ್ದಾರೆ ಅಂದರೆ ಅದರಲ್ಲಿ ಬದುಕೋಕ್ಕಾಗಲ್ಲ. ಹೋಮ್ ಸ್ಟೇ ಕಾಫಿ ತೋಟದ ಜೊತೆಗೆ ರೈತರಿಗೆ ಸಹಕಾರವಾಗಿ ಏನಾದ್ರು ಪ್ರಯೋಜನ ಆಗಲಿ ಅಂತ ಬಂದ ಅತಿಥಿಗಳಿಗೆ ನಮ್ಮನೆ ಅಡುಗೆ ಊಟ ಕೊಡೋದನ್ನು, ಅದು ಗೆಸ್ಟ್ ಥರ ನೋಡೋದನ್ನ ಅದು ಹೋಮ್ ಸ್ಟೇ ಕನ್ವರ್ಟ್ ಆಗಿ ಈಗ 20 ವರ್ಷದಿಂದ ಸ್ಟಾರ್ಟ್ ಆಗಿದೆ. ನಾನು ಚಿಕ್ಕದಾಗಿ ಶುರು ಮಾಡಿದ್ದು, ಅದರಲ್ಲಿ ಏನೊಂದು ಕೋಟ್ಯಾಂತರ ರೂಪಾಯಿ ದುಡಿಯೋಕ್ಕಾಗಿಲ್ಲ. ಖರ್ಚು ವೆಚ್ಚ ಎಲ್ಲ ಕಳೆದು ನಮಗೆ ಲಿಮಿಟ್ ಒಂದು 5 ರೂಮ್ ಮಾಡೋದಕ್ಕೆ ಗೌರ್ಮೆಂಟ್ ಈಗ ಪರ್ಮಿಷನ್ ಕೊಟ್ಟಿದ್ದಾರೆ. ಒಂದು 5 ರೂಮ್ ಮಾಡಿದ್ದೀವಿ. ಅದು ಸಪೋರ್ಟ್ ಆಗಿ ನನಗೆ ಇಬ್ಬರು ಮಕ್ಕಳು ಹೊರಗಡೆ ಓದ್ತಾ ಇದ್ರು. ಅವರು ಕೆಲಸ ಕಾರ್ಯಗಳಿರೋದ್ರಿಂದ ನಮ್ಮದು ಭಾಳ ದೊಡ್ಡ ಕುಟುಂಬದಲ್ಲಿ ನಾವು 11 ಜನ ಮಕ್ಕಳು. ನಮ್ಮ ತಂದೆ ಆದರ್ಶನ, ಅಜ್ಜಿದ ಆದರ್ಶನೆಲ್ಲ ಮಾಡ್ಕೊಂಡು ಇದನ್ನು ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು ಅಂತ ಬಹಳ ಕಷ್ಟಪಟ್ಟಿದ್ದಾರೆ. ಕೂಡಿದ್ದಾಗ ನಿಮ್ದು ಎಷ್ಟು ಎಕರೆ ಜಮೀನು? ಕೂಡಿದ್ದಾಗ ನಮ್ಮ ತಂದೆಗೆ ಒಂದು 100 ಎಕರೆ, ಒಂದು 10 ಎಕರೆ, ಹೆಚ್ಚು ಕಡಿಮೆ 100 ಎಕರೆ. ನಮ್ಮ ತಂದೆ ಬಹಳ ಕಷ್ಟಪಟ್ಟು, ನಮ್ಮ ತಂದೆಗೆ ವಿದ್ಯೆ ಇಲ್ಲ, ಬಾಲಬೋಧೆ ಅಂತ ಓದಿದ್ದು, 95 ವರ್ಷ ಬದುಕಿದ್ರು. ಅವರು ಎಷ್ಟು ಕಷ್ಟಪಟ್ಟು ನಮಗೆ ಮಾದರಿ ಮಾಡಿದ್ದಾರೆ ಅಂದರೆ, ಹಾನ್ಬಳ ಹುಬ್ಳಿಲಿ ಎಲ್ಲರಿಗೂ ಗೊತ್ತು, DN ಬೈರೇಗೌಡರು ಅಂದರೆ ಕೃಷಿಕರು ಅಂತ ಗೊತ್ತು. ನಾವು ಒಂದು ಪ್ಯೂರ್ ವೆಜಿಟೇರಿಯನ್ಸು. ನಮ್ಮ ಇಡೀ ಫ್ಯಾಮಿಲಿ ನಮ್ಮ ಮನೆಯವ್ರು ಯಾರು ಸ್ಮೋಕ್ ಮಾಡೋದವ್ರಿಲ್ಲ, ಡ್ರಿಂಕ್ಸ್ ಮಾಡೋದವ್ರಿಲ್ಲ, ನಾನ್ ವೆಜ್ ತಿಂದಿಲ್ಲ, ಎಗ್ ತಿಂದಿಲ್ಲ. ಅದೆಲ್ಲ ನ್ಯಾಯ ಅಂತ ನಾನು ಹೇಳ್ತಾ ಇಲ್ಲ. ನಮ್ಮನ್ನ ಬೆಳೆಸಿದ ರೀತಿ ನಮ್ಮ ತಂದೆ ಆ ಥರ ಇತ್ತು. ಅವರು ಸಿಮೆಂಟ್ ಕೆಲಸ, ಮತ್ತು ಕತ್ತಿ, ಗುದ್ಲಿ, ಹಣಿಯ ಕೆಲಸ, ನೇಯ್ಯ ಕೆಲಸ, ನೊಗ ನೇಗಲು ಕೆತ್ತೋದು, ವಾಕಿಂಗ್ ಸ್ಟಿಕ್ ಮಾಡೋದು, ಅದ್ರ ಬಗ್ಗೆ ಹೇಳೋಕ್ಕಾಗಲ್ಲ. ಅದ್ರ ಬಗ್ಗೆ ಈಗ ಡಿಸೆಂಬರ್ 13ಕ್ಕೆ ನಮ್ಮ ತಂದೆದೊಂದು ಆಕಾಶವಾಣಿ ವಿಜಯ ಅಂಗಡಿಯವ್ರ ಪ್ರಯುಕ್ತ ಒಂದು ಬುಕ್ ಬರೆಸ್ತಾ ಇದ್ದೀವಿ. ಅವ್ರದ್ದೊಂದು ಬುಕ್ ಬಿಡುಗಡೆ ಮಾಡಿ ನಮಗೇನು ನಮ್ಮ ತಂದೆ ಏನು ಅನುಕೂಲ ಆಯಿತು ನಮ್ಮ ಫ್ಯಾಮಿಲಿಗೆ, ಅದು ಬೇರೆ ನಮ್ಮ ಊರು ಮನೆ ಸಮಾಜ, ನಮ್ಮ ತಾಲೂಕು, ಡಿಸ್ಟಿಕ್ಕು, ಕೆಲವರು ನಮ್ಮ ತಂದೆ ಆದರ್ಶಗಳನ್ನು ಬೇರೆಯವ್ರಿಗೂ ಸಿಕ್ಕಲಿ ಅಂತೇಳಿ ನಾನು ಒಂದು ಬುಕ್ ಬರೆಸ್ತಾ ಇದ್ದೀನಿ. ನಾನು ಡಿಸೆಂಬರ್ 13ಕ್ಕೆ ಅದು ಓಪನ್ ಆಗುತ್ತೆ. ಈಗ ನಮಗೆ ಗಣೇಶ್ ಸರ್ ಬಂದು ಕ್ವಶನ್ ಕೇಳ್ತಾರೆ, ನಂಗೆ ಏನು ಮಾತಾಡಬೇಕು ಅಂತ ಮಾತು ಬರ್ತಾ ಇಲ್ಲ. ನಾನು ತಲೆ ಯಾವುದು ಬಿಡೋದು ಅಂತಿಲ್ಲ, ನನ್ನ ಅನಿಸಿಕೆಗಳನ್ನು ಹೇಳ್ತಾ ಇದ್ದೀನಿ. ನನಗೆ ಮುಖ್ಯವಾಗಿ ಈಗ ನೀವು ಕೃಷಿಯಲ್ಲಿ ಕಷ್ಟಗಳನ್ನು ಹೇಳಿದ್ರಿ. ಹೌದು. ಈಗ ಇವತ್ತಿನ ಯೂಟ್ಯೂಬ್ಗಳಲ್ಲಿ ಬರ್ತಾ ಇರುವಂತದ್ದು, 1 ಎಕರೆಯಲ್ಲಿ ನಾನು ಸಮಗ್ರ ಕೃಷಿ ಮಾಡಿ 40 ಲಕ್ಷ ದುಡಿತಾ ಇದ್ದೇನೆ ಅಥವಾ ಇಷ್ಟು ಲಕ್ಷ ದುಡಿತಾ ಇದ್ದೇನೆ, ಬದುಕ್ತಾ ಇದ್ದೇನೆ ಅನ್ನುವಂತ ಭರವಸೆದಾಯಕವಾದಂತ ಒಂದು ವಿಡಿಯೋಗಳು ಬರ್ತಾ ಇದೆ. ಈಗ ಕಷ್ಟ ಇದ್ದಲ್ಲಿ ಇಷ್ಟ ಇರಬೇಕು, ಇಷ್ಟ ಇದ್ದಲ್ಲಿ ಕಷ್ಟ ಇರುವುದಿಲ್ಲ. ಇಷ್ಟ ಇಲ್ಲದೆ ಇದ್ದವರಿಗೆ ಕಷ್ಟಗಳೆಲ್ಲವೂ ಕಷ್ಟಗಳೇ. ಸೊ ನಾನು ಹೇಳ್ತಾ ಇರುವಂತದ್ದು, ಈಗ ನೀವು ಎಲ್ಲ ಡಿವೈಡ್ ಆಗಿದ್ದೀರಿ. ನಿಮ್ಮ ಎಲ್ಲ ಅಣ್ಣ ತಮ್ಮದಿಕ್ಕಳಿಗೂ ಒಂದು 15-16 ಎಕರೆ ಬಂದಿದೆ. ನೀವು ಅದನ್ನ 70ನೇ ಇಸವಿಯಿಂದ ಇಲ್ಲಿವರೆಗೆ 74ರಲ್ಲಿ ನಂದು ವಿದ್ಯಾಭ್ಯಾಸ ಮುಗಿಸಿ ಮುಟಕು ಮಾಡಿ ಮನೆ ಬಂದ್ರಿ. ಅಲ್ಲಿಂದ ಇಲ್ಲಿವರೆಗೆ ಕೃಷಿ ಮಾಡ್ಕೊ ಬಂದ್ರಿ. ನಾನು ಹೇಳುದು, ಇವತ್ತು ಮಕ್ಕಳಿಗೆ ಸಮೃದ್ಧವಾದಂತ ಒಂದು ನೆಲೆಯನ್ನು ಕಲ್ಪಿಸಿದಿರಿ. ಅವ್ರಿಗೂ ವಿದ್ಯೋಗ ಕೊಟ್ಟಿದ್ದೀರಿ. ಉದ್ಯೋಗದಲ್ಲೂ ಇದ್ರು. ಈಗ ಒಬ್ಬ ಉದ್ಯೋಗವನ್ನ ಬಿಟ್ಟು ಇದೇ ಉದ್ಯೋಗವನ್ನ ವಾಪಸ್ ಬಂದಿದ್ದಾನೆ, ಮತ್ತೊಬ್ಬ ಬೆಂಗಳೂರಲ್ಲಿ ಉದ್ಯೋಗ ಮಾಡ್ತಾ ಇದ್ದಾರೆ. ಒಂದು ಮಾದರಿ ಬದುಕು, ಖಂಡಿತ ಮಾದರಿ ಬದುಕು. ಈಗ ನೀವು ಈಗ ತೋಟ, ಎಷ್ಟು ತೋಟ ಇದೆ ನಿಮ್ಗೆ? ಸರ್, ನನಗೆ 74ರಲ್ಲಿ ಬಂದಾಗ ನಮ್ಮ ತಂದೆ ಜೊತೆ ಕೈ ಜೋಡಿಸಿ, ನಮ್ಮ ಅಣ್ಣ ತಮ್ಮಂದಿರು, ಅಕ್ಕ ತಂದಿರ್ದು ಮದುವೆ ಮುಂಜುಗಳು, ಕೆಲಸ ಕಾರ್ಯಗಳು ಜೊತೆ ಕೈಗೂಡಿಸಿ ತೋಟ ಮಾಡ್ತಾ ಇದ್ವಲ್ಲ. ತೋಟದಲ್ಲಿ ಬದುಕೋದು ಕಷ್ಟ, ನಮ್ಮ ತಂದೆ ಭಾಳ ಕಷ್ಟಪಟ್ಟಿದ್ರು. ಅದ್ರ ಜೊತೆಗೆ ಕೆಲವೊಂದು ತರಕಾರಿ ವ್ಯಾಪಾರಗಳು, ಕೆಲವು ಸೈಡ್ ಇನ್ಕಮ್ ಅಂದರೆ ಬೇಸಿಗೆ ಬೆಳೆ ಮಾಡೋದು, ನೆಲಗಡಲೆ ಬೀಜ ಹಾಕೋದು, ರಾಗಿ ಬೆಳೆಯೋದು, ಕೆಲವೊಂದು 10-15 ವರ್ಷ ಸಮಗ್ರ ಕೃಷಿಗಳನ್ನು ನಮ್ಮ ತಂದೆ ಜೊತೆ ಕೈ ಜೋಡಿಸಿ ಟ್ರ್ಯಾಕ್ಟರ್ ತಗೊಂಡ್ರು. ಅದರಲ್ಲಿ ನಮ್ಮ ಅಣ್ಣ ಒಬ್ರು ತೀರ್ಕೊಂಡಿದ್ದಾರೆ. ಅವರು ಭಾಳ ಕಷ್ಟಪಟ್ಟು 69ರಲ್ಲೇ ಲೋನ್ ಮಾಡಿ ಒಂದು ಪರ್ಗೂಷನ್ ಟ್ರ್ಯಾಕ್ಟರ್ ತಂದರು. ಆವಾಗ ಅದರ ಬೆಲೆ ಖಾಲಿ 34,000 ರೂಪಾಯಿ ಇತ್ತು. ಫುಲ್ ಎಕ್ವಿಪ್ಮೆಂಟ್ಸ್ ಬೆಲೆ 34,000 ರೂಪಾಯಿ.
ಅದನ್ನು ನಮ್ಮದು ಅಣ್ಣ ತಂದು ಹಠ ಮಾಡಿ ತೊಗೊಂಡ್ರು. ಆಮೇಲೆ ಅವ್ರು ಮದುವೆ ಆಗ್ಬೇಕಾದ್ರೆ ನಮಗೂ ಜೀಪ್ ಬೇಕು ಅಂತೇಳಿ ಜೀಪ್ ತೊಗೊಂಡ್ರು. ಆ ಸಾಲ ಕಂತೆಲ್ಲ ತೀರಿಸ್ಬೇಕಲ್ಲ, ಅದಕ್ಕೆ ಕೋಡೆಗದ್ದೆ ಮಾಡೋದು ತುಂಬ ಕಷ್ಟಪಟ್ಟಿದ್ದೀವಿ ಫ್ಯಾಮಿಲಿ. ನಮ್ಮ ಮೊದಲು ನಮ್ಮ ತಂದೆ ಕಷ್ಟಪಟ್ಟಿದ್ದಾರೆ, ಆಮೇಲೆ ನಮ್ಮ ಅಣ್ಣ ಕಷ್ಟಪಟ್ಟಿದ್ದಾರೆ, ಆಮೇಲೆ ನಾನು ಬಂದು ಸೇರ್ಕೊಂಡೆ. ನನ್ನ ಜೊತೆಗೆ ನನ್ನ ತಮ್ಮ ಡಿ ಬಿ ಮಂಜುನಾಥ್ ಅನ್ನೋನು ಬಂದು ಕೈ ಜೋಡಿಸ್ತಾ. ಅದಾದ ನಂತರ ಇಬ್ಬರು ತಮ್ಮಂದಿರು ಓದಬೇಕು, ಚಿಕ್ಕ ಮಕ್ಕಳು ನಾವಂತೂ ಓದಲಿಲ್ಲ, PUC ಫಸ್ಟ್ ಕ್ಲಾಸಲ್ಲಿ ಫೇಲ್ ಆಗಿ ಮನೆಗೆ ಬಂದೋಲ್ಲ, ಬೇಜಾರು ಕಾಡ್ತಾ ಅದನ್ನು ತಮ್ಮದಿರು ಓದಿಸ್ಬೇಕು ಅಂತೇಳಿ ಅವ್ರನ್ನ ಹಠ ಮಾಡಿ ಒಬ್ಬರನ್ನ ಪುತ್ತೂರಿಗೆ ಸೇರುತ್ತೆ, ಒಬ್ಬರನ್ನ ನಾನು ನನ್ನ ವ್ಯವಹಾರದಲ್ಲಿ ತಂದೆಗೆ ಸಹಕಾರ ಕೊಟ್ಟು ಇಬ್ಬರು ಇಂಜಿನಿಯರ್ ಮಾಡಿಸ್ತೆ. ಒಬ್ಬ ಪುತ್ತೂರಲ್ಲಿ ಡಿಗ್ರಿ ಮುಗಿಸ್ಬಿಟ್ಟು ಅವನು ಹಾಸನಲ್ಲಿ ಇಂಜಿನಿಯರ್ ಆದ. ಇನ್ನೊಬ್ಬ ತುಮಕೂರು ಸಿದ್ಧಗಂಗಾ ಸ್ವಾಮೀಜಿ ಸೀಟ್ ಕೊಟ್ಟು ಅವನು ಅಲ್ಲಿ ಇಂಜಿನಿಯರ್ ಮಾಡಿಸ್ತು. ಅವರು ಇಬ್ಬರು ಫ್ಯಾಕ್ಟ್ರಿಗಳು ಮಾಡಿ ಬದುಕು ಕಟ್ಕೊಂಡಿದ್ದಾರೆ. ಎಲ್ಲರೂ ಅವ್ರದ್ದೇ ಬದುಕು. ಅಂದರೆ ಬರೀ ಕೃಷಿ ಜೊತೆಗೆ ಸೈಡ್ ಬೇಕು. ನಮ್ಮ ತಾಯಿ 103 ವರ್ಷ ಬದುಕಿದ್ರು, ಇನ್ನೂ 1 ವರ್ಷ ತುಂಬಿಲ್ಲ ತೀರೋಗಿ. ಅವರು ವರ್ಷ ತುಂಬಿದ ಮಾರನೇ ದಿನ ನಮ್ಮ ತಂದೆ ತಾಯಿ ಇದು ಇಬ್ಬರದು ಸೇರಿಸಿ ಒಂದು ಬುಕ್ ಬಿಡುಗಡೆ ಮಾಡೋಕೆ ಹೊರಟಿದ್ವಿ. ನಾನು ಭಾಳ ನೆಮ್ಮದಿಯಾಗಿದ್ದೀನಿ. ಕೆಲವು ಕೇಳ್ಬೋದು, ತೋಟದಲ್ಲಿ ನೆಮ್ಮದಿ ಸುಲಭದಲ್ಲಿ ಬರಲ್ಲ ಸರ್. ಈಗ ಗೌರ್ಮೆಂಟ್ ಕೆಲಸಕ್ಕೆ ಎಷ್ಟೋ ದುಡ್ಡು ಕೊಟ್ಟು ಲಂಚ ಕೊಟ್ಟು ಇಲ್ಲ ಅದಾಗೆ ಸಿಕ್ಕೋ ಗೌರ್ಮೆಂಟ್ ಕೆಲಸದಲ್ಲಿ ದುಡಿತಾರೆ. ಆದರೆ ಕೃಷಿಲಿ ಬರುತ್ತೆ ಅಂತ ಪೆಂತುದಿ ಲೆಕ್ಕ ಹಾಕಂಗಿಲ್ಲ ಸರ್. ಮಕ್ಕಳಿಗೆ ಚೆನ್ನಾಗಿ ಮಾಡಬೇಕು ಅಂತ ನಮ್ಮ ಅಪ್ಪ ನಮಗೆ ಕಷ್ಟಪಟ್ಟರು, ನಾವು ನಮ್ಮ ಮಕ್ಳಿಗೆ ಕಷ್ಟಪಟ್ಟು. ಬಟ್ ಇವತ್ತು ಮಕ್ಕಳು ದುಡಿಯೋದನ್ನು ಬಿಟ್ಟು ನಾನು ಮಾಡಿರೋದು ಚೆನ್ನಾಗಿರೋತ್ತಿಗೆ ನನ್ನ ಕಿರಿ ಮಗ ಅಣ್ಣ ತಮ್ಮಂದಿರಿಬ್ಬರು ಬಂದು ನನ್ನ ಜೊತೆ ಕೈ ಜೋಡಿಸ್ಕೊಂಡು ಮಾಡಿರೋ. ಇಲ್ಲಿ ಏನು ಇನ್ಕಮ್ ಬರಲ್ಲ ಅಂದರೆ ಅವರು ಇಲ್ಲಿಗೆ ಬರಲ್ಲ. ಅವರು ನಾವು ಬಿಸ್ನೆಸ್ ಮಾಡ್ಕೊಂಡು ಹೊರಗಡೆ ಇರ್ತೀವಿ. ನಿನ್ನ ಅನ್ಪಾಡು ನೀನು ಮಾಡಿದೀಯ ಕಷ್ಟ ಅನ್ಬೋಸ್ಕೊಂತ ಬಿಟ್ಬಿಡೋರು. ಆದರೆ ನನ್ನ ಮಕ್ಕಳು ಭಾಳ ಸ್ವಂತ. ಒಂದು ದಿನ ನಾನು ಅವರು ವಿದ್ಯಾಭ್ಯಾಸ ಮಾಡುವಾಗ ವಾರ್ಡನ್ಗಾಗಲಿ ಶಾಲೆಗಾಗಲಿ ಕಾಲೇಜ್ಗಾಗಲಿ ಹೋಗಿ ಚೆಕ್ ಮಾಡಿಲ್ಲ. ಒಳ್ಳೇದಾಗಿ ಓದಬೇಕು ಅಂತ ಒಂದು ಮಾತು ಹೇಳಿದ್ಬಿಟ್ರೆ ನಮ್ಮ ತಂದೆ ಆದರ್ಶ, ನಮ್ಮ ಆದರ್ಶಗಳನ್ನು ಪಾಲಿಸಿ ಚೆನ್ನಾಗಿ ಓದಿ ಖರ್ಚು ವೆಚ್ಚ ಎಲ್ಲ ಕಡಿಮೆ ಖರ್ಚಲ್ಲಿ ಓದಿ ಇಬ್ಬರು ಇಂಜಿನಿಯರ್ ಆಗಿ, ಒಬ್ಬ ಇಂಫೋಸಿಸಲ್ಲಿದ್ದ ಈಗ ಬೆಂಗಳೂರಲ್ಲಿ ಸ್ವಂತ ಮನೆಗಳು ತಗೊಂಡು ಅವನೇ ದುಡ್ದು ಸ್ವಂತ ಬದುಕು ಅವನು ಕಟ್ಕೊಂಡು ಚೆನ್ನಾಗಿದ್ದಾನೆ. ಅವನಿಗೆ ನಾನೇನು ಮಾಡಿದೆ ಅಂತ ಬೇಕಲ್ಲ, ನಂದು ಜಮೀನಲ್ಲೂ ಚೆನ್ನಾಗಿ ಮಾಡಿ ಅವನಿಗೆ ಒಂದು 15 ಎಕರೆ ಕಂಡೀಷನ್ ತೋಟ, ಚಿಕ್ಕವನಿಗೆ ಒಂದು 8 ಎಕರೆ ಕಂಡೀಷನ್ ತೋಟ, ಚಿಕ್ಕವನಿಗೆ ಹೋಮ್ ಸ್ಟೇ. ಈಗ 3 ವರ್ಷ ಆಯಿತು. ನಾನು 50 ವರ್ಷ ನನ್ನ ತೋಟದ ಅನುಭವದಲ್ಲಿ ಈಗ ಮಕ್ಕಳಿಗೆ ವಹಿಸಿ ನನ್ನ ಕೊನೆಯ ಜೀವನದಲ್ಲಿ ನಾನು ಒಂದು ತರಕಾರಿ ಮಾಡ್ಕೊಂಡು ಏನೋ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀನಿ. ಏನು ಕ್ವಶನ್ ಕೇಳ್ತಿದ್ರೆ ಕ್ಯಾನ್ಸಲ್ ಮಾಡ್ಬೋದು. ತರಕಾರಿ ಮಾಡೋದಕ್ಕೆ ನಿಮ್ಮನ್ನು ಮಾತಾಡ್ಸಿಕ್ ಬಂದದ್ದು ನಾನು. ಯಾಕೆಂದ್ರೆ ನಮ್ಮ ಪೇಟೆ ಪಟ್ಟಣದಲ್ಲಿ ನಾವು ತರಕಾರಿ ಹೇಗೆ ಬೆಳ್ಕೋಬಹುದು, ಮತ್ತೆ ನಮ್ಮ ಸಣ್ಣ ಜಮೀನಿದ್ರೆ ಒಂದು ಇದು ಇದೆ. ಈಗ ಎಲ್ಲರಿಗೂ ವೀಕೆಂಡ್ ಕೃಷಿ ಅಥವಾ ಒಂದು ಏನು ಈ ರೆಸಾರ್ಟ್ ತರ ಮಾಡೋ ಬದಲು ಅವರು ಅವರದೇ ಆದಂತ ಒಂದು ಹಳ್ಳಿಯಲ್ಲಿ ಮನೆ ಮಾಡ್ಕೊಂಡು ಬದುಕ್ತಾರೆ, ಆಯ್ತಾ. ಸೊ ಅಲ್ಲಿ ಅದನ್ನ ಹೇಗೆ ಬಳಸಬಹುದು ಅಂತ ಒಂದು ಸಂಕ್ಷಿಪ್ತವಾಗಿ ಈ ತೋಟದಲ್ಲಿ ನಿಂತ್ರೆ ಸ್ವರ್ಗದಲ್ಲಿ ನಿಂತಂಗೆ ಕಾಣುತ್ತೆ. ಹೌದು ಸರ್. ನಮ್ದು ಜಮೀನು 28 ಎಕರೆ ಜಮೀನು, ಚೆನ್ನಾಗಿ 22 ಎಕರೆ ಜಮೀನು. ನಾನು 4 ಮೂಲೆ ಒಂದು ಪ್ಯಾಚ್ ಇಲ್ದಂಗೆ ಬಹಳ ಕಷ್ಟಪಟ್ಟು ಮಾಡಿದ್ದನ್ನ ಈಗ 3 ವರ್ಷದಿಂದ ಮಕ್ಕಳು ಅದನ್ನ ಉಳಿಸ್ತಾ ಹೋಗ್ತಾ ಇದ್ದಾರೆ. ಈಗ ಈ ತರದ ಅಡಕೆಗಳು ಇದ್ರ ಮಧ್ಯೆ ಕಾಫಿ ಹಾಕಿದಿರಿ. ಹೌದು. ಇದೇ ರೀತಿ ಸಮೃದ್ಧವಾದ ತೋಟ ಮಾಡಬೇಕು ಅಂತಂದ್ರೆ ಏನು ಮಾಡ್ಬೇಕು ಸರ್? ಉದಾಹರಣೆಗೆ ನಮ್ದು ಎಲ್ಲ ತೋಟದಲ್ಲಿ ಎಕ್ಸ್ಪ್ಲೈನ್ ಮಾಡಕ್ಕಾಗಲ್ಲ. ಇದು 4 ಎಕರೆ 5 ಎಕರೆ ಜಮೀನು. ಇದು ಯಾವ ತರ ಇತ್ತು ಅಂದ್ರೆ ಗದ್ದೆ ಬೆಳೆಯೋದು, 2 ಬೆಳೆ ಗದ್ದೆ ಬೆಳೀತಾ ಇರೋ ಜಾಗ ಇದು. ಅದು ಜನ ಇಲ್ದಲೆ ಗದ್ದೆಲಿ ಲಾಸ್ ಆಗ್ಬಿಟ್ಟು 4 ವರ್ಷ ಗದ್ದೆನ ಹಾಳ್ಬಿಟ್ಟು ಗದ್ದೆ ಎಲ್ಲ ಜಮೀನು ಹಾಳು ಬಿದ್ದು ಎಲ್ಲ ನಾಶ ಆಗೋಯ್ತು. ಹಾಗೆ ಬಿಟ್ಬಿಟ್ಟು ಹೋಗಿ ಲಾಭ ಇಲ್ಲ. ಆಮೇಲೆ ಇದನ್ನ ನನ್ನ ಇಸೆಗೆ ಬಂದ ನಂತರ ಇದನ್ನ ಹೀಗೆ ಬಿಟ್ಟರೆ ತೊಂದರೆ ಆಗುತ್ತೆ ಅಂತೇಳಿ ಈಗ ನಾನು ಬೇರೆ ಆದಮೇಲೆ ಈ ಗದ್ದೆನ ಹೂಡಿ ಈಗೆಲ್ಲ ಮಿಷಿನರಿ ಬಂದಿದೆ, ಇಟ್ಯಾಚಿ ಬಂದಿದೆ, ಎಲ್ಲ ಕೆಲಸ ಮಾಡಿ ನಾನೇ ಒಗ್ಗು ಬೆಳೆಸಿ. ಇದು 7ನೇ ವರ್ಷ ಗಿಡ. ನಾನೇ ಒಗ್ಗು ಮಾಡಿ ಗಿಡಗಳನ್ನೆಲ್ಲ ಹಾಕಿ ಫಸ್ಟು ಅಡಿಕೆಯಲ್ಲಿ ಲಾಭ ಬರಲ್ಲ. ಫಸ್ಟ್ ಏನು ಮಾಡಬೇಕು, ಎಲ್ಲ ಮಾರ್ಕ್ ಮಾಡಿ ಮಧ್ಯಕ್ಕೆ ಬಾಳೆ ಹಾಕ್ತೆ. ನಮ್ಮ ತಂದೆ ಹೇಳೋರು ಯಾವಾಗಲೂ ಕೆಟ್ಟಾಗ ಬಾಳೆ ಹಾಕಬೇಕು, ತುಂಬ ಕೆಟ್ಟಾಗ ಪಟ್ಟಣ ಸೇರ್ಬೇಕು ಅಂತ ಗಾದೆ ಮಾತಾಡೋರು. ಹಾಗಾಗಿ ನಾನು ಫಸ್ಟ್ ಬಾಳೆನ 8 ಅಡಿಗೆ ಒಂದು ಬಾಳೆ ಹಾಕಿ ಚೆನ್ನಾಗಿ ಗೊಬ್ಬರಗಳು ಹಾಕಿ ದನ ಗೊಬ್ಬರ ಹಾಕಿ ಚೆನ್ನಾಗಿ ಬೆಳೆದೆ. ಬಾಳೆಯಲ್ಲಿ ಫಸ್ಟ್ ಇನ್ಕಮ್ ಬಂತು. ಆಮೇಲೆ ಅದ್ರ ಮಧ್ಯದಲ್ಲಿ ಏಲಕ್ಕಿ ಹಾಕ್ತೆ, ಏಲಕ್ಕಿಲಿ ಸ್ವಲ್ಪ ಇನ್ಕಮ್ ಬಂತು. ಅದೆಲ್ಲ ಮುಗಿಬೇಕಾದ್ರೆ ಮಧ್ಯೆ ಕಾಫಿ ಗಿಡ ಹಾಕಿದ್ದೆ. ಕಾಫಿ ಗಿಡದಲ್ಲಿ 3 ವರ್ಷಕ್ಕೆ ಕ್ರಾಪ್ ಬಂತು. ಕಾಫಿ ಗಿಡ ಎಲ್ಲ ವೀಕ್ ಆಗ್ಬೇಕಾದ್ರೆ ಅಡಿಕೆ ಫಸಲಿ ಬಂತು. ಈಗ ಇದು 8ನೇ ವರ್ಷ ರನ್ನಿಂಗ್. ಇದು 3 ವರ್ಷದಿಂದ ಕ್ರಾಪ್ ಬರ್ತಾ ಇದೆ. ಇದು 4 ಎಕರೆ ತೋಟ ಮಾಡೋದಕ್ಕೆ ನನಗೆ ಗದ್ದೆಗೆಲ್ಲ ಅವಾಗ ಇದು ನನಗೆ ಬಿಟ್ಕೊಟ್ಟಾಗ ವ್ಯಾಲ್ಯೂಯೇಷನ್ ಎಕರೆ 1 ಲಕ್ಷ ಇತ್ತು. ನಮ್ಮ ತಂದೆ ನನಗೆ ಬಿಟ್ಕೊಟ್ಟಾಗ ವ್ಯಾಲ್ಯೂಯೇಷನ್ 1 ಲಕ್ಷ ಇತ್ತು. ಆಮೇಲೆ ಹೋಗ್ತಾ 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 ಈ ತೋಟ ಮಾಡಿದ ನಂತರ ಏನಾಯಿತು, 1 ಎಕರೆಗೆ 10 ಲಕ್ಷ 15 ಲಕ್ಷ ವ್ಯಾಲ್ಯೂಯೇಷನ್ ಬಂತು. ಖಾಲಿ ಜಾಗ ಇದ್ರೆ ವ್ಯಾಲ್ಯೂಯೇಷನ್ ಇರಲ್ಲ.
ಇರೋ ಜಮೀನಿನೇ ನಾನು ಹೊರಗಡೆ ಎಲ್ಲೂ ಹೋಗಲಿಲ್ಲ. 1 ಎಕರೆ ಪರ್ಚೇಸ್ ಮಾಡಿದೆ. ಉಳಿದಿದ್ದ ಜಮೀನೆಲ್ಲ ಭಾಳ ಆಳವಾಗಿ ನಾನೇ ಗಿಡ ಬೆಳೆದು ರಾತ್ರಿ 11 ಗಂಟೆ ಆದರೂ ನಾನೇ ಗ್ರಾವಿಟಿ ವಾಟರ್ ಮಾಡಿ, ಅದು ಹೇಳೋಕ್ಕೆ ವರ್ಣಿಸೋಕ್ಕಾಗಲ್ಲ. ತುಂಬ ಕಷ್ಟಪಟ್ಟು ಈ ತೋಟ ಈ ನನ್ನ ಎತ್ತಿರೋ ತೋಟ ಮಾಡೋ ಹೊತ್ತಿಗೆ ನನ್ನ ಈ ಕಿರಿಮಗ ನೋಡಿ ಇಲ್ಲಿ ಇನ್ಕಮ್ ಬರೋದು ನೋಡಿ ಇಬ್ಬರು ಮಾತಾಡ್ಕೊಂಡು ನನಗಾಗಲ್ಲಪ್ಪ, ನನಗೆ ಒಂದು ತಲೆ ತಿರುಗಿ ಬಂತು ಈ 3 ವರ್ಷದಿಂದ. ಭಾಳ ಸಂತೋಷದಲ್ಲಿದ್ದೀನಿ ಸರ್ ನಾನು ಮಾಡಿದಕ್ಕೆ. ನೋಡಿ ಸರ್ ಎಲ್ಲ ಇನ್ನು ನೋಡಿ ತೋಟ ನೋಡಿ ಕಾಫಿ ಗಿಡ ನೋಡಿ ಎಲ್ಲದರಲ್ಲೂ ಇನ್ಕಮ್ ಬಂತು ಸರ್. ಈಗ ನೀವು ಕಷ್ಟಪಟ್ಟು ತೋಟ ಬೆಳೆಸಿದ್ರಿ, ಎಲ್ಲ ನಿಮ್ಮ ಕಾಲದಲ್ಲಿ ಅದೆಲ್ಲ ಇತ್ತು, ಯಾಕಂದ್ರೆ ತಂತ್ರಜ್ಞಾನ ಇರಲಿಲ್ಲ, ಕೇವಲ ಮನುಷ್ಯನೇ ಮಾಡ್ಬೇಕಾಗಿತ್ತು. ಹೌದು ಸರ್, ಅದು 100% ಈಗೆಲ್ಲ ಮಿಷನರಿ. ಉದಾಹರಣೆಗೆ ಈ ಅಡಿಕೆ ಗಿಡ ಇದೆ ಸರ್, ನೀವು ಅದು ಹೇಳಿದ ತಕ್ಷಣ ನೀವು ಹೇಳೋದ್ ಮೊದಲೇ ನನ್ನ ಬಾಯಲ್ಲಿ ಮಾತು ಬಂದ್ಬಿಡುತ್ತೆ ಸರ್. ಈ ಥರ ಮಿಷಿನರಿ ನಮ್ಮ ತಂದೆ ಕಾಲದಲ್ಲಿ ಇರಲಿಲ್ಲ, ನಮ್ಮ ಕಾಲದಲ್ಲೂ ಸ್ವಲ್ಪ ಇತ್ತು. ಈ ನೋಡಿ ಈ ತೋಟ ಮಾಡ್ಬೇಕಾದ್ರೆ ಎಷ್ಟು ಖುಷಿ ಆಯ್ತು ಅಂದರೆ, ಒಂದಾಳು 50 ಗುಂಡಿ ತೆಗಿಯಲ್ಲ. ಅದೇ ನಾನು 9 ಇಂಚಿಂದು ಗುಂಡಿ ತಂದರೆ ದಿನಕ್ಕೆ 500-1000 ಗುಂಡಿ ತೆಗಿಯೋರು. ಅದು ಲೇಬರ್ ಪ್ರಾಬ್ಲಮ್ಮು. ಮೊದಲನೇದಾಗಿ ಗುಂಡಿ ತೆಗೆದಿದ್ದು, ಈ ಅಡಿಕೆ ತೋಟಕ್ಕೆ ಬೇಕಾದ ಟ್ರೆಂಚ್ಗಳು ಹೊಡೆದಿರೋದು. ಇದು ಇಲ್ಲಿ ನಾನು ನಿಂತಿರೋ ಜಾಗದಿಂದ ಈ ಕಡೆಗೆ ನನ್ನ ಕಿರಿಮಗನಿಗೆ ಈಸೆಗೆ ಹೋಗಿದೆ. ಪಕ್ಕದ್ದು DB ಲಿಂಗರಾಜು ಅವ್ರದ್ದು 6 ಎಕರೆ ಜಾಗ. ಎಲ್ಲ ಮಿಷನರಿ ಇಲ್ಲ ತೋಟಗಳೇ. ಇದು ತೋಟಗಳಲ್ಲಿ ಮಾಡೋದು ನಮ್ಮ ಧರ್ಮ, ಕ್ರಮವಾಗಿ ಮಾಡಬೇಕು. ಎಲ್ಲ ಮಿಷಿನರಿ ಇದೆ, ಕುಯ್ಯೋಕ್ಕೆ ಮಿಷಿನ್ನು, ಅಗತೆ ಮಾಡೋಕ್ಕೆ ಮಿಷಿನ್ನು, ಹೂಡೋಕ್ಕೆ ಮಿಷಿನ್ನು ಎಲ್ಲ ಬರುತ್ತೆ. ಒಂದ್ಸರಿ ತೋಟ ಆದಮೇಲೆ ಕೆಲವರು ರೈತರು ಒಂದು ಮೇಜರ್ ತಪ್ಪು ಮಾಡ್ತಾರೆ, ಟ್ರ್ಯಾಕ್ಟ್ರು ಓಡಿಸಾಡ್ತಾರೆ. ಇಲ್ಲಿ ಅಡಿಕೆ ತೋಟದ ಮಧ್ಯೆ ಕಳೆ ತೆಗಿಯೋಕೆ ಈಸಿ ಆಗಲಿ ಅಂತ ಅಡಿಕೆ ಓಡಾಡ್ತಾರಲ್ಲ, ಟ್ರ್ಯಾಕ್ಟ್ರುಗಳು ಟ್ರಿಲ್ಲರ್ಗಳು ಓಡಾಡ್ತಲ್ಲ. ಖಂಡಿತವಾಗ್ಲೂ ನನ್ನ ಅನುಭವ ಹೇಳ್ತೀನಿ, ಜಮೀನು ಮಾಡಿದ ನಂತರ ಯಾವುದೇ ಕಾರಣಕ್ಕೂ ವೆಹಿಕಲ್ಲು ತೋಟದ ಒಳಗಡೆ ಓಡಾಡಬಾರ್ದು. ಈ ರೋಡಲ್ಲಿ ಓಡಾಡಬೇಕು. ಉದಾಹರಣೆಗೆ ಮಳೆ ಬರುತ್ತೆ, ಮಳೆ ಬಂದಾಗ ಈ ರೋಡಲ್ಲಿ ನೀರು ನಿಲ್ತದೆ. ಯಾಕೆ ನೀರು ನಿಲ್ತದೆ? ವೆಹಿಕಲ್ ಓಡಾಡಿ ಜೀಪ್ ಓಡಾಡಿ ಮಣ್ಣು ಗಟ್ಟಿಗಾಗುತ್ತೆ. ಗಟ್ಟಿಗಾದಾಗ ಅಲ್ಲಿ ಎರೆಹುಳುಗಳು ಇರಲ್ಲ, ನೀರು ನಿಲ್ತದೆ, ನೀರು ಬಸಿಯೋದಿಲ್ಲ. ಅದೇ ನಮ್ಮ ತೋಟದಲ್ಲಿ ನೋಡಿ, ಆರ್ಗ್ಯಾನಿಕಲ್ಲಿ ನನ್ನ ತಮ್ಮನೂ ಮಾಡಿದ್ದಾನೆ, ನಾವು ಮಾಡಿದ್ದೀವಿ. ತೋಟದಲ್ಲಿ ವೆಹಿಕಲ್ ಓಡಾಡಬಾರ್ದು, ಟ್ರ್ಯಾಕ್ಟರ್ ಓಡಾಡಬಾರ್ದು. 2 ಸರಿ ಹೇಳ್ತೀನಿ. ಏನಕ್ಕೆ ಅಂದರೆ ಎರೆಹುಳುಗಳು ಎಲ್ಲ ಸಾಯ್ತವೆ. ಆ ಎರೆಹುಳುಗಳೆಲ್ಲ ಓಡಾಡಿ ಸೂಬ್ರವಾಗಿರ್ಬೇಕು ಮಣ್ಣು. ಎಷ್ಟು ಮಳೆ ಬಂದರೂ ನೀರು ಭೂಮಿಗೆ ಹಿಂಗೆ ಹೋಗ್ಬೇಕು. ತುಂಬ ಮಳೆ ಆಗುತ್ತೆ ನಮ್ಮ ಏರಿಯಾದಲ್ಲಿ, ತೀರ್ಥಹಳ್ಳಿ ಸೈಡ್ಕಿಂತಲೂ ಜಾಸ್ತಿ ಮಳೆ ಆಗುತ್ತೆ. ಮಳೆಗಾಲದಲ್ಲಿ ಜಾಸ್ತಿ ಮಳೆ ಬಂದಾಗ ನೋಡಿ 2 ಅಡಿ ಆಳ ಮೇಯ್ನ್ ಟ್ರೆಂಚ್ ಕೊಟ್ಟು ಅದು ದೊಡ್ಡ ಚರಂಡಿಗೆ ಹೋಗಿ ನೀರು, ಉದಾಹರಣೆಗೆ ಈಗ 10 ಇಂಚು ಮಳೆ ಆಯಿತು, ಒಂದೇ 2 ಗಂಟೆಯಲ್ಲಿ 3 ಗಂಟೆಯಲ್ಲಿ ಒಂದೊಂದು ದಿನ ಭಾರಿ ಮಳೆ ಆಗುತ್ತೆ. ಹಿಂದೆ 10 ಗಂಟೆ ಮಳೆ ಆದಾಗ ಹೊಳೆನೂ ಮೇಲ್ಗಡೆ ಬರುತ್ತೆ. ಆ ಟೈಮಲ್ಲಿ 2 ಗಂಟೆ ಬಿಟ್ಟು ನಾವು ಬಂದರೆ ಒಂದು ತೊಟ್ಟು ನೀರು ಎಲ್ಲೂ ಕಾಣಬಾರ್ದು, ಎಲ್ಲ ನೀರು ಬಸಿದು ಹಳ್ಳಕ್ಕೆ ಹೋಗಬೇಕು. ಆವಾಗ ಏನಾಗುತ್ತೆ, ಬಸಿದು ಹೋದಾಗ ನೀರು ಜೊತೆ ನಮ್ಮದು ಸಾರಾಂಶ ಕೆಲವು ಹೋಗುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ಕೆಲವರು ಉದಾಹರಣೆಗೆ ನೋಡಿ ನಾನು ಇದ್ದೀನಿ, ಅಡಿಕೆ ಗಿಡಕ್ಕೆ ಕೆಮ್ಮಣ್ಣು ಹಾಕಿದ್ದೀನಿ. ತುಂಬ ರೈತರು ದಾವಣಗೆರೆಗೆಲ್ಲ ಹೋಗಿ ನೋಡಿದ್ದೀನಿ. ಕೆಲವರು ಎಲ್ಲೋ ಒಂದು 30% ಜನ ಮಾತ್ರ ಭೂಮಿ ಲೆವೆಲ್ ಮಾಡ್ತಾರೆ. ಇನ್ನೇನು ಮಾಡ್ತಾರೆ, ಮಣ್ಣು ಬಡ್ಡಿ ಕೊಟ್ಟರೆ ನೋಡಿ, ಉದಾಹರಣೆಗೆ ಇಲ್ಲಿ ನೋಡಿ ಸರ್, ಇಲ್ಲಿ ಈ ಮಣ್ಣು ಬಡ್ಡಿ ಕೊಟ್ಟರೆ ಆಗುತ್ತೆ, ಬೇರೆ ಮೇಲೆ ಬರ್ತಾ ಹೋಗುತ್ತೆ. ಈ ಮಣ್ಣು ಇಲ್ಲಿವರೆಗೆ ಕೊಟ್ಟರಾಗುತ್ತೆ, ಬೇರೆ ಇಲ್ಲಿಂದ ಬರುತ್ತೆ. ಅದರಿಂದ ಅಡಿಕೆ ತೋಟಕ್ಕೆ ತಾಯಿ ಬೇರೆ ಇರಲ್ಲ, ಜೆಲ್ ಬೇರೆ ಮಾತ್ರ ಇರೋದು. ಅದರಿಂದ ಪ್ರತಿಯೊಬ್ಬರು ಗೊಬ್ಬರ ಹಾಕುವಾಗಲಿ, ಮಣ್ಣು ಹೊಡೆಯೋದಾಗಲಿ, ಕೃಷಿ ಮಾಡುವಾಗ ಅಡಿಕೆ ಗಿಡದ ಪಕ್ಕ 1 ಅಡಿ ಬಿಟ್ಟು ಮಣ್ಣು ಎತ್ತರ ದೂರದಲ್ಲಿ ಕೊಡಬೇಕು. ಬಡ್ಡಿಯಲ್ಲಿ ಮಣ್ಣು ಕೊಡಬಾರ್ದು. ಒಂದು ಎರಡನೇದು, ಒಂದೇ ಲೈನಲ್ಲಿ ಹೇಳ್ಬೇಕು ಅಂದರೆ, ಮಳೆಗಾಲದಲ್ಲಿ ಅಡಿಕೆ ಗಿಡದ ಬಡ್ಡಿಯಲ್ಲಿ ನೀರು ನಿಲ್ಲಬಾರ್ದು, ಬೇಸಿಗೆಯಲ್ಲಿ ನೀರು ನಿಲ್ಲಬೇಕು. ಅದು ಯಾವ ಥರ ಮಾಡೋದು? ಬೇಸಿಗೆ ಕಾಲದಲ್ಲಿ ನೀರು ಹಾಯಿಸಿ ಸ್ಪ್ರಿಂಕ್ಲರ್ ಮಾಡಿ ನೀರು ಚೆನ್ನಾಗಿ ಕೊಡಬೇಕು. ಮಳೆಗಾಲದಲ್ಲಿ ಬಸ್ ತೊಗೋಬೇಕು, ಬೇಸಿಗೆಯಲ್ಲಿ ನೀರು ತೊಗೋಬೇಕು. ಒಂದು ಇದ್ರ ಮಧ್ಯದಲ್ಲಿ ಅಡಿಕೆಗೆ ನನಗೆ ಗೊತ್ತಿರೋಂಗೆ ನಾನೇನು ಜಾಸ್ತಿ ಕುಯ್ದಿಲ್ಲ. ಒಂದು 200 ಕ್ವಿಂಟಲು 300 ಕ್ವಿಂಟಲ್ ಅಡಿಕೆ ಕುಯ್ದಿದ್ದೀನಿ. ನನ್ನ ಇಸೆ ಬಂದಿರೋ ತೋಟದಲ್ಲಿ ಒಂದು 180-200 ಕ್ವಿಂಟಲ್ವರೆಗೂ ಕುಯ್ದೀನಿ. ಈಗ ಕಡಿಮೆ ಆಗ್ತಾ ಬರ್ತಾ ಇದೆ. ಗಿಡಗಳ ಮೇಲೆ ಹೋದಂಗೆ ಫಸ್ಟ್ ಕಡಿಮೆ ಆಗುತ್ತೆ. ಗಿಡಗಳ ಅಂತರ ಹತ್ರ ಮಾಡಿರ್ತೀವಿ ನಾವು. ಇದು ರೋಡ್ ಸೈಡ್ ಅಂತೇಳಿ ಇದು 6 ಅಡಿಗೆ ಹಾಕಿದ್ದೀನಿ. ಇನ್ನು ತೋಟದಲ್ಲೆಲ್ಲ ನಾವು 9 ಅಡಿಗೆ ಹಾಕಿದ್ದೀವಿ. ಅಡಿಕೆ ತೋಟಕ್ಕೆ ಈಗೆಲ್ಲ ಹೊಸ ಮೆಥಡ್ ಬಂದಿದೆ, ಮಿಷಿನರಿ ಬಂದಿರೋ. ಯಾರೂ ತೋಟ ಮಾಡಬೇಕಾಗಿದ್ರೆ ಹೆದರಬೇಕಾಗಿಲ್ಲ. ಈಗ ಪ್ರತಿಯೊಂದು ಮಿಷಿನರಿ ಬಂದಿದೆ ನೋಡಿ. ಮೊನ್ನೆ ಒಂದು ಯಾವುದೋ ಯೂಟ್ಯೂಬಲ್ಲಿ ನಾನು ನೋಡಿದೆ, ಯಾವುದೋ ಒಂದು ಹಾಕಿದಾಗ ನೋಡಿದೆ, ಸುಣ್ಣ ಹೊಡಿಯೋಕ್ಕೆ ನಾವು ಬ್ರಷ್ ತಗೊಂಡು ಹೊಡಿತೀವಿ. ದಿನಕ್ಕೊಂದು 200 ಗಿಡದವರೆಗೂ ಸುಣ್ಣ ಹೊಡಿತೀವಿ. ಈಗ ಒಂದು ಗೋಣಿ ಚೀಲಕ್ಕೆ 2 ಕಡ್ಡಿ ಕಟ್ಕೊಂಡು ಸುಣ್ಣದ ಬಕೆಟಲ್ಲಿ ಹೆಜ್ಜಿ ದೂರದಿಂದ ಹಿಂಗೆ ಸುಣ್ಣ ಹೊಡೆಯೋದು ನೋಡಿದೆ. ಅದು ನಂಗೆ ಭಾಳ ಖುಷಿ ಆಯಿತು. ನೋಡಿ, ಇದಕ್ಕೂ ನಾವು ಸುಣ್ಣ ಹೊಡೆದಿದ್ದೀವಿ, ತೊಳೆದೋಗಿದೆ. ಬಟ್ ಅಡಿಕೆ ತೋಟದಲ್ಲಿ ಒಂದೇ ಮಾಡಿ ಬದುಕ್ತೀವಿ ಅಂದರೆ ಆಗಲ್ಲ. ಕೃಷಿಯಲ್ಲಿ ಮೇಯ್ನು ಈಗ ಅಡಿಕೆ ತೋಟಕ್ಕೆ ಏನು ಕೆಲಸ ಮಾಡ್ತೀರಂತ ಗಣೇಶ್ ಸರ್ ಕೇಳ್ತಾ ಇದ್ದಾರೆ. ಅಡಿಕೆ ತೋಟದ್ದು ಒಂದೇ ಅಲ್ಲ, ನಾವು ತೋಟ ಮಾಡ್ಬೇಕಾದ್ರೆ ನಮ್ಮದು 1 ಎಕರೆ ಜಮೀನಿದೆ ಅಂದರೆ 1 ಎಕರೆಗೆ ಮೊದಲನೇದಾಗಿ ಸುತ್ತ ಫೆನ್ಸಿಂಗು.
ಫೆನ್ಸಿಂಗ್ ಪಕ್ಕದಲ್ಲಿ ನಾವು ಅದು ಬರೋವರೆಗೂ ಸುತ್ತ ಬಾಳೆ ಹಾಕೊಳ್ಳೋದು, ಆಮೇಲೆ ಮಧ್ಯದಲ್ಲಿ ಕಾಫಿ ಗಿಡ ಹಾಕೊಳ್ಳೋದು, ಆಮೇಲೆ ಅಡಿಕೆ ಗಿಡ ಬಂದಮೇಲೆ ಒಂದು ಬಿಟ್ಟು ಒಂದು ಪೆಪ್ಪರ್ ಹಾಕೊಳ್ಳೋದು. ಈ ಥರ 3-4 ಕ್ರಾಪ್ಗಳು ಹಾಕಿ ಬೆಳೆ ತಗೊಂಡು ನಾವು ಉದ್ಧಾರ ಆಗಬೇಕು. ಕೆಲವ್ರು ಹೇಳ್ತಾರೆ ಬಾಳ ಸೈಡಲ್ಲಿ ನಾವು ಯೂನಿಫಾರ್ಮ್ ಆಗಿ 12 ಅಡಿಗೆ ಒಂದು ಹಾಕಬೇಕು, ಆಮೇಲೆ ಅಡಿಕೆ ಗಿಡ ಜೊತೆಗೆ ಪೆಪ್ಪರ್ ಹಾಕ್ಬಾರ್ದು, ಕಾಫಿ ಹಾಕ್ಬಾರ್ದು ಎಲ್ಲ ಹೇಳ್ತಾರೆ. ಆದರೆ ಅದನ್ನೆಲ್ಲ ಒಪ್ಕೊಳ್ತೀನಿ. ಬಟ್ಟು ಈ ಮೂಲತಃ ಬಂಡವಾಳ ಇಲ್ದಲೆ ಇನ್ಸಿಯಲ್ ಬಂಡವಾಳನ ಝೀರೋ ಮಾಡ್ಕೊಂಡು ಕೆಲಸ ಮಾಡೋರು ಬಾಳೆ ಹಾಕ್ಕೋಬೇಕು, ಎಲ್ಲನೂ ಹಾಕ್ಕೋಬೇಕು. ಅಡಿಕೆ ಗಿಡ ಮೇಲೆ ಬರೋವರೆಗೂ ಏಲಕ್ಕಿ ಫಸಲು ಬರುತ್ತೆ, ಬಾಳೆಯಲ್ಲಿ ಬರುತ್ತೆ, ಆನಂತರ ಅಡಿಕೆಯಲ್ಲಿ ಫಸಲು ಬರುತ್ತೆ, ಆ ಮಧ್ಯದಲ್ಲಿ ಹಾಕಿದ್ರೆ ಕಾಫಿ ಗಿಡ ಫಸಲು ಬರುತ್ತೆ. ಒಂದೊಂದಾಗಿ ತೆಗೆಯೋದು. ಮೊದಲು ಹಾಲೋಣ ಹಾಕಿದ್ದೆ ನೋಡಿ ನೆರಳಿಗೆ, ಈಗಲೂ ನೋಡಿಲ್ಲ ಹಾಲೋಣ ಇದೆ ತೋಟದಲ್ಲಿ ಕಾಣ್ತಾ ಇದೆ. 3 ವರ್ಷ ಆಯಿತು. ನನ್ನ ತಮ್ಮಂಗೆ ಹೇಳಿದ್ದೀನಿ, ನಾನೆಲ್ಲ ತೆಗ್ದಿದ್ದೀನಿ. ನಂದ್ರಲ್ಲಿ ಒಂದು ಹಾಲೋಣಿಲ್ಲ. ಲೆಫ್ಟ್ ಸೈಡಲ್ಲಿ ಇರೋದು ನನ್ನ ತೋಟ, ರೈಟ್ ಸೈಡು ನನ್ನ ತಮ್ಮಂದು. ಅವ್ನು ಈ ವರ್ಷ ಹಾಲೋಣ ಕಟ್ ಮಾಡ್ತಾನೆ, ಅದ್ರ ಪಕ್ಕದಲ್ಲಿ ನೋಡಿ ಕಾಫಿ ಗಿಡ ಹಾಕಿದ್ದಾನೆ. ಅವನು ಹಾಕಲ್ಲ, 3 ಚಕ್ರದ್ದು 2 ಚಕ್ರದ್ದು ಟ್ರಿಲ್ಲರ್ ತಂದು ಹೂಡ್ತೀನಿ, ಲೇಬರ್ ಪ್ರಾಬ್ಲಮ್ ಅಂತೇಳಿ ಬಿಟ್ಕೊಂಡಿದ್ದ. ಈಗೇನಾಗಿದೆ ಅಂದರೆ ಅವನು ರೋಬಸ್ಟ್ ಆಗ್ತಾ, ಕಾಫಿ ರೇಟ್ ಜಾಸ್ತಿ ಆಯಿತು, ಬಂದಟ್ಟು ಬರಲಿ, ಅಡಿಕೆ ಕ್ರಾಪ್ ಕಡಿಮೆ ಆದರೂ ಪರವಾಗಿಲ್ಲ ಅಂತೇಳಿ ಅವನು ರೀಸೆಂಟಾಗಿ 1 ವರ್ಷ ಆಯಿತು ಕಾಫಿ ಕೊಟ್ಟಿದ್ದಾನೆ. ಹಾಗಾಗಿ ಕೃಷಿಲಿ ಗಣೇಶ್ ಹೇಳ್ದಂಗೆ ಖಂಡಿತ ನಾವು ತೋಟ, ಈಗ ತೋಟ ಇಷ್ಟು ಬಂದಿದೆಯಲ್ಲ, ನಾವು ಗಿಡ ಹಾಕೋದೇನೆ ಯೋಚನೆ ಮಾಡಬೇಕು. 4 ವರ್ಷ ಹೋದರೆ ನನ್ನ ತೋಟ ಹಿಂಗೆ ಬರುತ್ತೆ. ಅದು ಮಂತ್ರಿಗೆ ಬಂದರೆ ಆ ತೋಟ ಬರೋಲ್ಲಿವರೆಗೂ ತರಿಂಗ್ ಗೊಬ್ಬರ ಹಾಕ್ತೀವಿ, ನೀರು ಹೊಡಿತೀವಿ, ಕೆಲಸ ಮಾಡ್ತೀವಿ. ಯಾವುದಕ್ಕೂ ತೋಟ ಬರಬೇಕು ಅಂದರೆ ದಿನಕ್ಕೆ 2 ಸರಿನಾರು ತೋಟಕ್ಕೆ ಒಂದು ರೌಂಡ್ ಬರ್ತಾ ಇರಬೇಕು. ಬೆಂಗಳೂರಲ್ಲಿ ಇದ್ಕೊಂಡು ಇಲ್ಲಿ ಯಾರೋ ಮ್ಯಾನೇಜರ್ಗೆ ವಹಿಸಿ ಮಾಡ್ತಾರಲ್ಲ ಅದು ಓಕೆ, ಬಟ್ ಅವ್ರಿಗೆ ಗೈಡೆನ್ಸ್ ಕೊಟ್ಟೋಗ್ತಾರೆ. ಗಂಟೆಗೆ ಏನೇನು ಕೆಲಸ, ಪ್ರತಿದಿನ ಏನು ಕೆಲಸ ಆಯಿತು. ಬೆಂಗಳೂರಲ್ಲಿ ಇದ್ಕೊಂಡು CC ಕ್ಯಾಮ್ರಾ ಹಾಕ್ಕೊಂಡು ಬೆಂಗಳೂರಲ್ಲಿದ್ದು ಕೆಲಸ ಮಾಡ್ಬೋದು. ಟೋಟಲಿ ನಾನು ಬಂದಿರೋ ಉದ್ದೇಶ ಇವತ್ತು ಇದನ್ನ ವಿಡಿಯೋ ಮಾಡೋದು ನಂಗೆ ಗೊತ್ತಿರಲಿಲ್ಲ. ತರಕಾರಿದು ಮಾಡೋಣ ಅಂತ ಹೊರಟಿದ್ರು. ನಾನು ತರಕಾರಿದು ಇನ್ನೊಂದು ವಿಡಿಯೋದಲ್ಲಿ ತರಕಾರಿದು ಸಪ್ರೇಟ್ ಎಲ್ಲ ಹೇಳ್ತೀನಿ. ತರಕಾರಿ ತೋಟದಲ್ಲೇ ಹೋಗಿತ್ತು. ಮೇಯ್ನ್ ಬೇಕಾಗಿರೋದು ಮೇಯ್ನ್ ಅದು ಹೇಳ್ತೀನಿ. ಆಮೇಲೆ ಶುಂಠಿ, ಒಂದು ಉದಾಹರಣೆ ಶುಂಠಿ ಹೇಳ್ಬಿಟ್ಟು ನಾನು ತೋಟದ ನಿಲ್ಲಿಸ್ತೀನಿ. ಶುಂಠಿ ಯಾರು ಅಂಗಡಿಯಿಂದ ಮಾರ್ಕೆಟಿಂದ ತಂದು ತಿಂತಾರೆ ಅವರು 30% ರೋಗನ ಅವರು ಅಳವಡಿಸ್ಕೊಳ್ತಾ ಇದ್ದಾರೆ ಅಂತ ನಾನು ಎಲ್ಲರಿಗೂ ಗಂಟಾಘೋಷವಾಗಿ ಹೇಳ್ತೀನಿ. ಯಾವ ಕಂಪ್ನಿ ಎದುರಿಗೆ ಬೇಕಾದ್ರೂ ಹೇಳ್ತೀನಿ. ಶುಂಠಿ ಅರಿಷ್ಟ ಎಲ್ಲ ಸ್ವಂತ ಅರಿಷ್ಟ ಬೆಳೆಯೋಕ್ಕಾಗಲ್ಲ. ಶುಂಠಿ ಒಂದು ಮನೇಲಿ ಬೆಳ್ಕೋಬೇಕು. ಅರಿಶಿನ ನಾ ಬೆಳ್ಕೊಂಡಿದ್ದೇನೆ, ಬೆಳ್ಕೋಬೋದು ನೋಡಿ. ಸಾರು ಬೆಳ್ಕೊಂಡಿದ್ದಾರೆ. ನಾನು ಟೆರೇಸ್ ಅಲ್ಲಿ ಅರಿಶಿನ ಹಾಕಿದ್ದೇನೆ. 2 kg ಬಂದ್ರೆ ವರ್ಷ ಬರ್ತದೆ. ಈಗ ನಮ್ಮನೇಲಿ ಇದ್ದ ಅರಿಶಿನ 2 ಬಗೆ ಇದೆ. ಒಂದು ನಮ್ಮ ಗಾಂವಟಿ ಅಂದ್ರೆ ಹಳ್ಳಿದು ಪರಂಪರಾಗತವಾಗಿ ಇಷ್ಟಿಷ್ಟೇ ಸಪ್ರದ್ದು, ಇಷ್ಟಿಟ್ಟು ದಪ್ಪದ್ದು 1-2 ಜಾತಿ ಹಾಕಿದೆ ನೋಡಿ. ನಾನು ಒಂದು ಇಷ್ಟು ಬಂತು ನನಗೆ, ಒಂದು 3-4 kg ಅಥವಾ ಒಂದು 5-6 kg ಇರ್ಬೋದು. ಅದನ್ನ ಒಣಗಿಸಿ ಈಗ ನಾವೇ ಪುಡಿ ಮಾಡಿ ಇಟ್ಕೊಂಡಿದ್ದೇವೆ. ನಮ್ಗೆ 1 ವರ್ಷಕ್ಕೆ ಆಗುವಷ್ಟು ಆಯ್ತು. ಅದೇ ಅದರಿಂದ ನಾನು ಪ್ರತಿಯೊಬ್ಬರಿಗೂ ನಾನು ಕೈ ಮುಗಿದು ಮತ್ತೊಮ್ಮೆ ಕೇಳ್ಕೊಳ್ತೀನಿ. ಸಾಂಬಾರ್ ಸೊಪ್ಪು, ಮೇನ್ ಅರಿಶಿಣ, ಶುಂಠಿಯನ್ನ ಪಾಟ್ ಒಳಗಡೆ ಹಾಕ್ಬೋದು, ಇಲ್ಲ ಪಕ್ಕದ ಮನೆಯಲ್ಲಿ ನೆಂಟರ ಮನೇಲಿ ಅಲ್ಲಿ ಹಾಕಿ, ಎಲ್ಲ ಬರೇ ಮರಳು ದನಿಗೊಬ್ಬರ ಹಾಕಿ ಶುಂಠಿ ಹಾಕಿದ್ರೆ ನಿಮಗೆ ಬೇಕಾದಾಗ ಒಂದೊಂದು ಗೆಡ್ಡೆ ಕಿತ್ಕೋಬಹುದು. ಶುಂಠಿನ ಮನೆಯವರು, ನಾನು ಆತ್ಮ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಶುಂಠಿನ ಮನೆಯಲ್ಲೇ ಬೆಳ್ಕೊಳ್ಳಿ. ಬೆಳಲಿಕ್ಕೆ ಬೀಜಗಳು ಸಿಗುತ್ತೆ ಸರ್ ನಾಟಿಲಿ, ನಮ್ಮಲ್ಲೆಲ್ಲ ಲೋಕಲ್ ಅಲ್ಲಿ ನಾಟಿ ಶುಂಠಿ ಸಿಗುತ್ತೆ. ಅದನ್ನ ನಾನು ಬೀಜ ಕೊಡಿಸ್ಕೊಡ್ತೀನಿ. ಲೋಕಲ್ ಅಲ್ಲಿ ನಾಟಿ ಶುಂಠಿ ಬೆಳೆಯೋರೇ ಇದ್ದಾರೆ, ಆರ್ಗ್ಯಾನಿಕ್ ಬೆಳೆಯೋರೇ ಇದ್ದಾರೆ ಸರ್. ಪ್ರತಿಯೊಂದು ಸಿಗುತ್ತೆ, ದುಡ್ಡು ಕೊಟ್ಟರೆ ಏನೆಲ್ಲ ಸಿಗುತ್ತೆ ಸರ್. ಮಿಷಿನರಿ ಇದೆ, ಎಲ್ಲ ಇದೆ. ಅದ್ರ ಬಗ್ಗೆ ನಾನು ತರಕಾರಿ ಮಾಡುವಾಗ ನಾನೊಂದು ಮುಳುಗೆ ಗಿಡದ ಬಗ್ಗೆ ವಿವರಣೆ ಕೊಡ್ತೀನಿ. ನಾನು ಅಂತೂ ಈಗ ಟೆರೇಸ್ ಅಲ್ಲಿ ಅಥವಾ ಇದರಲ್ಲಿ ನಾವು ಬೇಕಾದ ಮುಖ್ಯವಾಗಿ ತೋಟ ಬಿಡಿ ಪೇಟೆಯಿಂದ ತರಬಾರ್ದು ಅಂತ ಯಾಕೆ ಹೇಳ್ತೀರಿ ನೀವು ಸರ್? ಯಾಕೆ ಬರಬಾರ್ದು ಅಂದ್ರೆ ನಾನು 5 ಎಕರೆ 10 ಎಕರೆವರೆಗೂ ಶುಂಠಿ ಮಾಡಿದ್ದೀನಿ ಇಲ್ಲಿ. ಆ 1 ಎಕರೆ ಶುಂಠಿಗೆ ಉದಾಹರಣೆ ತಗೊಳ್ಳಿ. 1 ಎಕರೆ ಶುಂಠಿಗೆ ಮೊಳಕೆಗೂ ಪಾಯ್ಸನ್ ಹಾಕ್ತಾರೆ, ಮೊಳಕೆ ಮಾಡಿ ಒಣಗಿಸಿದ ಮೇಲೂ ಪಾಯ್ಸನ್ ಹಾಕ್ತಾರೆ. ಅದು ಭೂಮಿ ಊರ್ಬೇಕಾದ್ರೂ ಅಲ್ಲೂ ಪಾಯ್ಸನ್ನು. ಅದು ಗಿಡ ಬಂದಾಗ ಹಂತವಾಗಿ ವಾರಕ್ಕೊಂದು ಸ್ಪ್ರೇ ಹೊಡಿತಾರೆ. ಲಾಸ್ಟಿಗೆ ಸುಣ್ಣ ಬೋರ್ಡೋ ಎಲ್ಲ ಬಡ್ಡೆಗೆ ಹುಯ್ತಾರೆ. ರೋಗ ಬಂದ್ಬಿಡುತ್ತೆ, ಕೊಳತು ಸ್ಮೆಲ್ ಬರ್ತದೆ ಶುಂಠಿ ಎಲ್ಲ. ರೋಗ ಬರ್ದಂಗೆ ಅದಕ್ಕೆ ಎಷ್ಟು ಔಷಧಿಗಳಿದೆ ಅಂದರೆ ಅದು ನನಗೆ ಹೇಳೋಕ್ಕಾಗಲ್ಲ. ಪ್ರತಿಯೊಬ್ಬರು ಹೊಡಿತಾರೆ. ಆ ಹೊಡೆದಿರೋ ಔಷಧಿ ಎಲ್ಲ ನೋಡಿದರೆ ಕಣ್ಣಲ್ಲಿ ನಾನೇ ಶುಂಠಿನ ಪದಾರ್ಥಗಳನ್ನು ಎಲ್ಲೇ ಮಾರ್ಕೆಟಲ್ಲಿ ಮಾರಿದ್ರೆ ತರಬಾರ್ದು. ನಾವು ಮನೇಲಿ ಬೆಳ್ಕೋಬೇಕು ಅಂತೇಳಿ ನಾವು ಮನೆಗಾಗಷ್ಟು ಸ್ವಲ್ಪ ಹಾಕ್ಕೊಂಡಿದ್ವಿ. ವಿಧಿ ಇಲ್ಲದೆ ಒಂದೊಂದ್ಸರಿ ನಮ್ಮದು ಹೋಮ್ ಟೇರಿಂದ ಮಗ ನೋಡ್ಕೊಳ್ಳೋದು, ಅವರು ಎಲ್ಲ ಹೊಸ್ತೆ ಬಂದು ಮಾಡ್ತಾ ಇದ್ದಾರಲ್ಲ, ಅದು ಶುಂಠಿನ ಸ್ವಲ್ಪ ತಂದು ಮಾಡ್ತಾರೆ. ಮನೇಲಿ ಹಾಕ್ಕೊಳ್ಳೋದು ಒಳ್ಳೇದು ಅಂತ ಹೇಳ್ತೀನಿ. ನಾನು ತರಕಾರಿ ಮಾಡುವಾಗ ಮೇಯ್ನ್ ಇವತ್ತು ತರಕಾರಿ ಬಗ್ಗೆ ಚೆನ್ನಾಗಿ ಮಾತಾಡಬೇಕು ಅಂತ ಆಗಿದೆ. ನನಗೂ ಇಷ್ಟ ಆಗಿದೆ. ಜನಗಳಿಗೆ ತರಕಾರಿ ಬೆಳ್ಕೊಳ್ಳೋದು ಹೇಗೆ ಅಂದರೆ, ದುಡ್ಡು ಕೊಟ್ಟರೆ 50 ರೂಪಾಯಿ 100 ರೂಪಾಯಿ ಕೊಟ್ಟರೆ 1 kg ತರಕಾರಿ ಬಂದ್ಬಿಡುತ್ತೆ ಅಂತಾರೆ. ಅದೆಲ್ಲ ಜೀವನ. 50,000 ರೋಗವೂ 50,000 ಬರ್ತದೆ. ಹಾಗಾಗಿ ನಾವು ಜೀವನ ಉದಾಹರಣೆ ನಂದೇ ತಗೊಳ್ಳಿ. ನಾನು 70 ವರ್ಷ ತೆಂಗಿನ ಮರ ಹತ್ತಿದ್ದೆ 2 ವರ್ಷದಿಂದ. ಈಗ ಹತ್ತಕ್ಕಾಗಲ್ಲ. ನನ್ನ ಜೀವಮಾನದಲ್ಲಿ ನಾನು ನಮ್ಮ ತಂದೆ ಒಂದು ಊರುಗೋಲ್ ಕೊಟ್ಟಿದ್ದಾರೆ. ನಾನು ವಾಕ್ ಮಾಡ್ದಾನಲ್ಲ,
ಮಕ್ಕಳು ಬಂದು ಪಪ್ಪ ಕೂತ್ಕೋಬೇಡ, ನಿಂಗೆ ತಲೆ ತಿರುಗಿ ಬರ್ತಾ ಇದೆ, ಕಾಯಿಲೆಗಳು ಬರ್ತಾ ಇದೆ, ವಾಕ್ ಮಾಡೋ ಅಂತಾರೆ. ನಾನು ತುಂಬ ಖುಷಿಯಾಗಿರೋದಂದರೆ ನನ್ನ 2 ಮಕ್ಕಳು ಬೆಳೆದು ವ್ಯವಹಾರನ ಹಂಚ್ಕೊಂಡು ನನ್ನನ್ನು ಭಾಳ ಪ್ರೀತಿಯಿಂದ ನಮ್ಮ ದಂಪತಿಗಳು ನೋಡ್ತಾರೆ. ಅದೊಂದು ಭಾಳ ಖುಷಿಯಾದ ವಿಚಾರ. ಯಾಕೆಂದರೆ ನನ್ನ ಮಕ್ಕಳು ಮದುವೆ ಆಗ್ಬೇಕಾದ್ರೆ ಇನ್ನೊಂದು ತಿಂಗಳು ಮದುವೆ ಸೆಟ್ ಆದಮೇಲೆ ಅವರ ತಾಯಿ ತೀರ್ಕೊಬಿಟ್ರು. ಅದು ನಮ್ಮ ಜೀವನದಲ್ಲಿ ಮರೆಯಲಾಗದಂಥ ನೋವು. ಆ ನೋವು ಅನುಭವಿಸಿದ ಮೇಲೆ ಈಗ ನೋವಿಲ್ಲ. ಆಮೇಲೆ ನಮ್ಮ ತಂದೆಯವರು 6 ತಿಂಗಳಾದಮೇಲೆ ಇನ್ನೊಂದು ಮದುವೆ ಮಾಡಿ ನಾವು ಆ ಮಕ್ಕಳಿಗೆ ನೋವಾಗುತ್ತೆ, ಈ ವಯಸ್ಸಲ್ಲಿ ಮದುವೆಯಾಗಿ ಮಕ್ಕಳಿಗೆಲ್ಲ ಅನ್ಯಾಯ ಮಾಡ್ತಾರೆ ಅಂತೇಳಿ ಫ್ಯಾಮಿಲಿಯೆಲ್ಲ ತುಂಬ ಆರೋಪಗಳು ಬಂತು. ನಾವು ನಿರ್ಧಾರ ಮಾಡಿ ನಾನು ಮದುವೆ ಆಗೋಕ್ಕಿಂತ ಮುಂಚೆ ಹೋಗಿ ಹೊಸ್ದಾಗಿ ಮದುವೆ ಆದನೆಲ್ಲ ಹುಡುಗಿ ಹತ್ರ ಕೂತು ಪರ್ಸನಲಾಗಿ ಮಾತಾಡಿ ಮದುವೆ ಆದರೂ ನಾವು ಜೀವನ ಸಾಗಿಸ್ಕೊಂಡು ಹೋಗ್ಬೇಕು. ನಿನಗೂ 42, 43, 45 ವರ್ಷ ಆಗಿದೆ, ನನಗೂ 57 ವರ್ಷ ಆಗಿದೆ, ಜೀವನ ಇಷ್ಟೇ. ಮಕ್ಕಳು ಮರಿ ಇದ್ದು ಕ್ವಶನ್ ಹೇಗೆ ಅಂತ ಕೇಳಿದಾಗ ನಮ್ಮನೆಯವರು ಕೂತು ನಾವಿಬ್ಬರು ಚರ್ಚೆ ಮಾಡಿ ಮದುವೆಯಾಗಿ ನೆಮ್ಮದಿಯಾಗಿ ಮಕ್ಕಳು ನೋಡ್ಕೊಂಡು ನಾನು ಇರ್ತೀನಿ, ನನಗೂ ಮಕ್ಕಳು ಬೇಡ ಅಂತ ಅವರು ಒಪ್ಕೊಂಡು, ಮಕ್ಕಳಾದರೆ ನಮಗೆ ಸಮಸ್ಯೆ ಬರುತ್ತೆ ಅಂತೇಳಿ ಮಕ್ಕಳನ್ನ ಆಗ್ದಂಗೆ ನಾವು ನೋಡ್ಕೊಂಡು ನಮ್ಮ ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟು ಫ್ಯಾಮಿಲಿಲಿ ನಮ್ಮ ಅಕ್ಕ, ನೀವು ನೋಡಿರ್ಬೋದು ಟೂರ್ ಬಂದಾಗ ನಮ್ಮ ಅಕ್ಕ ತಂಗಿಯರು, ನನ್ನ ತಮ್ಮನ ಮನೆ ಮಂಜುನಾಥ್ ಅವರು ರೆಸಾರ್ಟ್ ಮಾಡ್ಕೊಂಡು ಅವ್ರು ಚೆನ್ನಾಗಿದ್ದಾರೆ, ಲಿಂಗರಾಜ್ ಅವ್ರ ಮನೆ ಪಕ್ಕದಲ್ಲೇ ಇದೆ ನೋಡಿದ್ದೀರಿ, ದಿನೇಶ್ ಅವ್ರ ಮನೆಗೆ ಹೋಗಿ ಬಂದಿದ್ದೀರಿ, ಕೊನೆ ತಂಗಿ ಮೈಸೂರು ಅವಳು ನಿಮಗೆ ಸಿಕ್ಕಿದ್ದಾರೆ. ನಾವು ಅಣ್ಣ ತಮ್ಮಂದಿರು ಎಲ್ಲರೂ ಚೆನ್ನಾಗಿದ್ದೀವಿ. ಬೇಜಾರಾದಾಗ ನಾವೆಲ್ಲ ಒಟ್ಟಿಗೆ ಕೂತೊಂದು ಜಾಕ್ಪಾಟ್ ಗೀಪಾಟ್ ಆಡೋದು ಬಿಟ್ಟರೆ ಒಂದು ಸ್ಮೋಕ್ ಆಗಲಿ ಡ್ರಿಂಕ್ಸ್ ಆಗಲಿ ಇಲ್ಲ, ಯಾವುದೂ ಇಲ್ಲ, ನಾನ್ ವೆಜ್ಜು ಇಲ್ಲ. ಹಾಗಾಗಿ ನಮ್ಮ ತಂದೆ ಸಾಯೋ ಒಂದು ಮಾತು ಹೇಳಿದರು, ನೋಡಪ್ಪ ನಾನು ಹೇಳಿದ್ದು ಯಾವ್ದು ನೀನು ಕೇಳದೆ ಹೋದ್ರು ನೀನು ಹೋಮ್ ಸ್ಟೇ ಮಾಡ್ತಾ ಇದೀಯಾ, ಸಪೋರ್ಟ್ ಸಿಗ್ತದೆ, ಮೈ ಮುಳೆ ಮುರ್ಕೊಂಡು ವಯಸ್ಸಾದಾಗ ತರಕಾರಿನೇ ಮಾಡೋಕ್ಕಾಗಲ್ಲ, ವ್ಯಾಪಾರನೇ ಮಾಡೋಕ್ಕಾಗಲ್ಲ, ಹೋಮ್ ಸ್ಟೇ ನಿಂಗೆ ಒಳ್ಳೇದಾಗುತ್ತೆ. ಆದರೆ ಒಂದು ಕಂಡೀಷನ್ ಹಾಕಿದ್ದು ನನಗೆ, ನಾನು ಸತ್ರು ಮನೆಯಲ್ಲಿ ಕೋಳಿ ಆಗಲಿ ನಾನ್ ವೆಜ್ ಆಗಲಿ ಮೊಟ್ಟೆ ಆಗಲಿ ಮನೇಲಿ ಮಾಡಬಾರ್ದು. ಆಮೇಲೆ ಡ್ರಿಂಕ್ಸ್ ಮಾಡೋರು ಮಾಡ್ಕೊಂತಾರೆ, ನೀನು ಮಾಡಬಾರ್ದು, ಎಲ್ಲರೂ ಚೆನ್ನಾಗಿ ನೋಡ್ಕೋಬೇಕು. ನಾನು ಎಷ್ಟು ಖುಷಿಲಿದ್ದೀನಿ ಅಂದರೆ ಮುಖ್ಯವಾಗಿ ಹೇಳ್ಬೇಕು ಅಂದರೆ ನನಗೆ 2 ಜನ ಮೊಮ್ಮಕ್ಕಳು, 2 ಜನ ಮಕ್ಕಳು. ನಾನು 50 ವರ್ಷ ದುಡಿಮೇಲಿ ಚಿಕ್ಕ, ನಾನು 83ರಲ್ಲಿ ಮದುವೆ ಆಗಿದ್ದು, 82ರಲ್ಲಿ 82ರಿಂದ ಮಕ್ಕಳು ಮದುವೆ ಆಗಲಿವರೆಗೂ ಎಷ್ಟು ದುಡಿದೆ, ನೀನು ಎಷ್ಟು ಖರ್ಚು ಮಾಡಿದೆ. ಎಲ್ಲರ ಮನೇಲಿ 50 ಎಕರೆ 100 ಎಕರೆ ತೋಟ ಎಲ್ಲ ಮಾಡಿ ಇಂಪ್ರೂವ್ ಮಾಡ್ತಾರೆ, ನೀನು ಏನು ಮಾಡಿದೆ ನನ್ನ ಮಕ್ಕಳು ಕೇಳಲಿಲ್ಲ. ಕರಿ ಮಾಡೋದು, ತೋಟ ಮಾಡೋದು, ಅಗ್ರಿಕಲ್ಚರ್ ಮಾಡೋದು ಖಂಡಿತವಾಗ್ಲೂ ಮರಿಬೇಡಿ, ಅದರಿಂದಲೇ ಜೀವನ. ಈಗೆಲ್ಲ ನೋಡಿರ್ಬೋದು ಬೆಂಗಳೂರಿಗೆ ಹೋದವರೆಲ್ಲ ಮತ್ತೆ ಅಲ್ಲಿ ಉದಾಹರಣೆ ನೋಡಿ, ನಾನಿಲ್ಲಿ ಚೆನ್ನಾಗಿ ಮಾಡಿರ್ತೀವಿ, ನನ್ನ ಕಿರಿ ಮಗ ಬಂದು ಇಲ್ಲಿ ಇರೋಕೆ ಒಪ್ಕೊಂಡು ಇಂಪ್ರೂವ್ ಮಾಡ್ಕೊಂಡು ಹೋಗ್ತಾ ಇದ್ದೇನೆ. ನಾನು ಏನೂ ಮಾಡ್ದಲ್ಲೇ ಖಾಲಿ ಜಾಗ ಇಟ್ಟಿದ್ದೆ, ಖಂಡಿತ ನನ್ನ ಮಗನೂ ನನ್ನ ಕೈ ಸಿಕ್ತಿರ್ಲಿಲ್ಲ, ಹೊರಗಡೆ ಹೋಗ್ಬಿಡೋನು. ಹಾಗಾಗಿ ಪ್ರತಿಯೊಬ್ಬರು ತೋಟ ಮಾಡಿ, ಇದರಿಂದ ಲಾಭ ಇದೆ, ಒಂದಿಲ್ಲ ಅಂದ್ರೂ ಒಂದರ ಲಾಭ ಆಗುತ್ತೆ, ಪಕ್ಕದಾಗುತ್ತೆ. ನನಗೇನು ಗಣೇಶ್ ಸರ್ ದೇವ್ರು ಬಂದಂಗೆ ಬಂದು ಇವತ್ತು ನಿಮ್ಮದು ಅನಿಸಿಕೆಗಳು 4 ಜನ ಕೇಳಿ ಅಂದರು. ಹಾಗಾಗಿ ತರಕಾರಿದ್ದು ಇನ್ನೊಂದ್ರಲ್ಲಿ ಮಾತಾಡ್ತೀನಿ, ಬಟ್ ತೋಟದಲ್ಲಿ ನಾನು ನೆಮ್ಮದಿಯಾಗಿದ್ದೀನಿ. ಆಮೇಲೆ ನಾನು ಇಷ್ಟೆಲ್ಲ ಜೀಪು ಕಾರುಗಳು ಇಟ್ಕೊಂಡು ಜೀವನ ಮಾಡಿರೋ ದುಡ್ಡು ಯಾವ ಗೌರ್ಮೆಂಟ್ ಹಣನೂ ಇಲ್ಲ. ಅಗ್ರಿಕಲ್ಚರಲ್ಲಿ ನೆಲ ಕೆರೆದು ಸಂಪಾದನೆ ಮಾಡಿ ಸೈಡಲ್ಲಿ ಸ್ವಲ್ಪ ವ್ಯಾಪಾರ ಮಾಡ್ಕೊಂಡು ಅಡುಗೆ ಮಾಡೋದು ಬರುತ್ತೆ ನನಗೆ. ನಮ್ಮ ಈಗ ಹೊಸ್ತೆ ಮದುವೆ ಆದವರು ಅವರು ಹೋಮ್ ಸ್ಟೇ ನೋಡ್ಕೊತಾರೆ. ಈಗ ನೆಮ್ಮದಿಯಾಗಿದ್ದೀವಿ, 2 ಮಕ್ಕಳಿಗೂ ಅಧಿಕಾರ ಕೊಟ್ಟು 3 ವರ್ಷ ಆಯಿತು. ಈಗ ನಾನು ಫ್ರೀ ಬರ್ಡ್ ಆಗಿದ್ದೀನಿ, ನಾನು ಆರಾಮಾಗಿದ್ದೀನಿ. ಕರ್ನಾಟಕದಲ್ಲಿ CM ಕುರ್ಚಿಗಾಗಿ ಹೋರಾಟ ನಡೆದ್ರು, ನಿಮ್ಮ ಮನೆಯಲ್ಲಿ ಅಧಿಕಾರ ಹಚ್ಚಿಕೊಟ್ಟಿದ್ರಿ? ಇಲ್ಲ, ಅಧಿಕಾರ ನಾನಾಗೆ 2 ಮಕ್ಕಳಿಗೆ. ಆಮೇಲೆ ಇನ್ನೊಂದು ಮರೆಯದಂತ ಪ್ರತಿಯೊಬ್ರು ಕೇಳಬೇಕಾದ ವಿಚಾರ, ಮಕ್ಕಳು ಹೊರಗಡೆ 40 ವರ್ಷ ಓದ್ಕೊಂಡವ್ರು ಮದುವೆಯಾಗಿ ಇಷ್ಟು ವರ್ಷ ಆಯ್ತಲ್ಲ ಸರ್, ಒಂದು ದಿನ ಅಪ್ಪ ನೀನು ಎಷ್ಟು ದುಡ್ದೆ, ನೀನು ಏನು ಮಾಡಿದೆ ನನ್ನನ್ನು ರಿಮಾರ್ಕ್ಸ್ ಮಾಡಿಲ್ಲ. ಈಗ ನಾನು ಅವ್ರಿಗೆ ವ್ಯವಹಾರ ಬಿಟ್ಕೊಟ್ಟಾಗ ತಡೆಯಲ್ಲ ಮನಸ್ಸು, ಅದನ್ನು ಮಾಡಿ ಇದನ್ನು ಮಾಡಿ ಅಂತ ಹೇಳ್ತಿಲ್ಲ. ಪಾಪ ನಿಂಗೆ ಬಿಟ್ಟಾಗಿದೆ ನಮಗೆ, ನಾವು ನೀನು ಮಾಡುವಾಗ ನಿನ್ನ ತಂಟೆ ಬಂದಿಲ್ಲ, ಈಗ ನಾವು ಮಾಡುವಾಗ ನೀನು ನನ್ನ ತಂಟೆಗೆ ಬರಬೇಡಿ, ನಾವಿಬ್ಬರು ಮಾಡ್ಕೊಂತೀವಿ, ನೀನು ನೆಮ್ಮದಿಯಾಗಿರು, ವಾಕ್ ಮಾಡು, ದೇಶ ತಿರುಗು, ಚೆನ್ನಾಗಿ ನೋಡ್ಕೊಂತಾರೆ ಸರ್. ನಾನು ನೆಮ್ಮದಿಯಾಗಿದ್ದೀನಿ, ಅದೇ ಖುಷಿ. ಈಗ ತರಕಾರಿ ಬಗ್ಗೆ ಮಾತಾಡೋಣ.